ಇದು ಇವತ್ತಿನ ಚರ್ಚಾ ವಿಷಯಗಳು ಸ್ನೇಹಿತರೆ. ಮೊದಲನೇದಾಗಿ ಉಪನಿಯಮಗಳು ಅಂದ್ರೆ ಏನು? ಉಪನಿಯಮಗಳು ಅಂದ್ರೆ ಯಾವುದೇ ಸಹಕಾರ ಸಂಸ್ಥೆ ತಮ್ಮ ವ್ಯವಹಾರ, ಯಾವ ವ್ಯವಹಾರವನ್ನು ನಡೆಸುತ್ತೆ ಅಥವಾ ಯಾವ ಚಟುವಟಿಕೆ ನಡೆಸುತ್ತೆ, ಆ ಚಟುವಟಿಕೆಗಳನ್ನ ಹೇಗೆ ನಡೆಸಬೇಕು, ಅವುಗಿರುವಂತಹ ವಿಧಿ ವಿಧಾನಗಳು ಯಾವುದು, ಅವುಗಳ ಪ್ರಕ್ರಿಯೆಗಳ ಕುರಿತಾಗಿ ರಚಿಸಿಕೊಳ್ಳುವಂತ ನಿಯಮಗಳು, ನಿಬಂಧನೆಗಳು, ನಮಗೆ ನಾವೇ ನಮ್ಮ ವ್ಯವಹಾರವನ್ನ ಹೀಗೀಗೆ ನಡೆಸಬೇಕು ಅಂತ ನಾವೇ ಒಳಚೌಕಟ್ಟು, ಒಳಬೇಲಿಯನ್ನ ಹಾಕಿಕೊಳ್ಳುವಂತಹ ಪ್ರಕ್ರಿಯೆ, ಅವಕ್ಕೆ ಉಪನಿಯಮಗಳು ಅಂತ ಹೇಳ್ತೀವಿ. ಇದಕ್ಕೆ ಒಳ ನಿಯಮಗಳು ಅಂತ ಹೇಳ್ತಾರೆ, ಪೂರಕ ನಿಯಮಗಳು ಅಂತ ಹೇಳ್ತಾರೆ, ಸಬ್ಸಿಡಿಯರಿ ರೂಲ್ಸ್ ಅಂತಾನು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಕರೆಯುವಂತಹ ಪರಿಸ್ಥಿತಿ ಇರಬಹುದು. ಇವುಗಳನ್ನ ರಚನೆ ಮಾಡೋರು ಯಾರು ಅಂದ್ರೆ ತಮ್ಮ ತಮ್ಮ ಅಗತ್ಯಕ್ಕನುಗುಣವಾಗಿ ಆಯಾ ಸಂಸ್ಥೆಗಳೇ ರಚನೆ ಮಾಡಿಕೊಂಡು ಅಳವಡಿಸ್ಕೊಳ್ತಾರೆ. ನಿಮ್ಮ ಸಂಸ್ಥೆಗೆ ಯಾವ್ಯಾವ ಉಪನಿಯಮಗಳು ಬೇಕು ಅಂತ ನೀವೇ ನಿರ್ಧರಿಸಬೇಕು, ನೀವೇ ರಚಿಸಿಕೊಂಡು ನೀವು ಅದನ್ನು ಅಳವಡಿಸ್ಕೊಳ್ಬೇಕು. ಈ ಉಪನಿಯಮಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು, ಆದ್ರೆ ಇದರ ಸ್ಥಾನಮಾನ ಏನು, ಇದು ಬೇಕಾ, ಇದು ಯಾವ ಸ್ತರದಲ್ಲಿ ಆಡಳಿತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ, ಅಥವಾ ಇದರ ಪ್ರಾಮುಖ್ಯತೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಹೈರಾರ್ಕಿ ನೋಡ್ಬೇಕಾಗತ್ತೆ. ಹೈರಾರ್ಕಿ ಏನು ಅಂದ್ರೆ, ಮೊದಲನೇದು ಸರ್ಕಾರ ರಚಿಸಿ ಜಾರಿಗೊಳಿಸುವ ಸಹಕಾರ ಕಾಯ್ದೆ ನಿಯಮಗಳು. ಕರ್ನಾಟಕ ಸಹಕಾರ ಕಾಯ್ದೆ ನಿಯಮ, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ, ಅದಕ್ಕೆ ಪೂರಕ ಅದಕ್ಕೆ ನಿಯಮಗಳು, ಅವು ಮೊದಲನೇ ಹಂತ. ಅವು ಸರ್ಕಾರದಿಂದ ರಚಿತವಾದಂತಹ ಕಾಯ್ದೆಗಳು, ನಿಯಮಗಳು. ಅದು ಟಾಪ್ ಪೊಸಿಷನ್ ಅಲ್ಲಿ ಇರುತ್ತೆ. ಅದರ ಕೆಳಗಡೆಗೆ ಸರ್ಕಾರ ಕಾಲಕಾಲಕ್ಕೆ ಇಲಾಖೆಯ ಮೂಲಕ ನೀಡುವಂತಹ ಅಧಿಕೃತ ಮಾರ್ಗಸೂಚಿಗಳು, ಅಫಿಷಿಯಲ್ ಡೈರೆಕ್ಷನ್ಸ್, ಸರ್ಕ್ಯುಲರ್ ಮೂಲಕ, ಸುತ್ತೋಲೆಗಳ ಮೂಲಕ ಕೊಡುವಂತಹ ಮಾರ್ಗಸೂಚಿ ಇರ್ಬೋದು, ಅಧಿಸೂಚನೆ ಹೊರಡಿಸಬಹುದು. ಈ ರೀತಿ ಕಾಲ ಕಾಲಕ್ಕೆ ಅಧಿಸೂಚನೆಗಳನ್ನ, ಈಗ ಕೊರೋನಾ ಸಮಯದಲ್ಲಿ ಕೆಲವೊಂದು ಅಧಿಸೂಚನೆಗಳು ಸರ್ಕಾರಿ ಸಂಸ್ಥೆಗಳಿಗೆ ಕಾರ್ಯವೈಖರಿ ಬಗ್ಗೆ ಅಧಿಸೂಚನೆಗಳನ್ನು ಹೊರಡಿಸಿದ್ವು. ಅಂದ್ರೆ ಕಾಯ್ದೆಯಲ್ಲಿರುವ ಅಂಶಗಳಿಗೆ ವ್ಯತಿರಿಕ್ತವಾಗಿ ಏನನ್ನಾದ್ರೂ ಆಚರಿಸುವಂತಹ ಸಂಕಷ್ಟ ಬಂದಾಗ ಅವುಗಳಿಗೆ ಸರ್ಕಾರ ಅಧಿಸೂಚನೆಗಳನ್ನ ನೀಡತ್ತೆ ಅಥವಾ ಮಾರ್ಗಸೂಚಿಗಳನ್ನು ನೀಡತ್ತೆ. ಅದು ಕೂಡ ನಮಗೆ ಅಷ್ಟೇ ಪಾಲನಾತ್ಮಕವಾದಂತ ಅಂಶಗಳು. ಆಮೇಲೆ ಅದರ ಕೆಳಗಡೆಗೆ ನಮ್ಮ ಸಂಸ್ಥೆಯ ಬೈಲಾ ಅಂದ್ರೆ ಏನು ಅಂತ ನಾವು ಸಾಕಷ್ಟು ಒಂದು ಅವಧಿಯಲ್ಲಿ ಬೈಲಾದ ಬಗ್ಗೆ ನಾವು ತಿಳ್ಕೊಂಡಿದೀವಿ. ನಮ್ಮ ಬೈಲಾ ಈ ಕಾಯ್ದೆ, ನಿಯಮಗಳು, ಅಧಿಸೂಚನೆಗಳು ಅಥವಾ ಮಾರ್ಗಸೂಚಿಗಳ ಕೆಳಭಾಗದಲ್ಲಿ, ಯಾಕೆಂದ್ರೆ ಇದು ನಮ್ಮ ಸಂಸ್ಥೆಯ ಉಪವಿಧಿ, ಆದರೆ ಸಹಕಾರ ಇಲಾಖೆ ಅನುಮೋದನೆ ಮಾಡಿದೆ. ರಿಜಿಸ್ಟ್ರೇಷನ್ ಸಮಯದಲ್ಲಿ, ನಂತರ ತಿದ್ದುಪಡಿಯ ಸಂದರ್ಭದಲ್ಲಿ ನಾವು ನಮ್ಮ ಉಪವಿಧಿಗಳನ್ನು ಅನುಮೋದನೆ ಮಾಡ್ಕೊಂಡಿರ್ತೀವಿ. ಅದು ಅಫಿಷಿಯಲಿ ರೆಕಗ್ನೈಸ್ಡ್. ಹಾಗಾಗಿ ಅದು ನಮ್ಮ ಸಂಸ್ಥೆಯ ಉಪವಿಧಿಗಳು ಆ ಸ್ಥಾನವನ್ನು ಹೊಂದುತ್ತದೆ. ಅದರ ನಂತರದ ಸ್ಥಾನ ನಮ್ಮ ಈ ಉಪನಿಯಮಗಳು. ಉಪವಿಧಿಗಳ ಚೌಕಟ್ಟಿನಲ್ಲಿ ಕಾಯ್ದೆ, ಕಾನೂನು ಮತ್ತು ಮಾರ್ಗಸೂಚಿಗಳು ಮತ್ತು ಉಪವಿಧಿಗಳ ಚೌಕಟ್ಟಿನ ಒಳಭಾಗದಲ್ಲಿ ನಾವು ಕಾರ್ಯವೈಖರಿಗಳ ಬಗ್ಗೆ, ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ನೇಮಿಸಬಹುದಾದಂತಹ ಕೆಲವೊಂದು ನಿಯಮಗಳೇನಿದೆ ಅದಕ್ಕೆ ಉಪನಿಯಮಗಳು ಅಂತ ಹೇಳ್ತೀವಿ. ಉಪನಿಯಮ ಈ ಹಂತದಲ್ಲಿ ಬರ್ತದೆ. ದಿಸ್ ಇಸ್ ದಿ ಹೈರಾರ್ಕಿ. ಈ ಉಪನಿಯಮಗಳಿಗೆ ಇನ್ನು 2 ಮೆಟ್ಟಿಲುಗಳ ಕೆಳಗಡೆ ಇದೆ. ಅದರಲ್ಲಿ ಸಾಮಾನ್ಯ ಸಭೆಯ ತೀರ್ಮಾನಗಳು. ಸಾಮಾನ್ಯ ಸಭೆಯ ತೀರ್ಮಾನಗಳ ಕೆಳಗಡೆಗೆ ಆಡಳಿತಾತ್ಮಕ ವಿಚಾರದಲ್ಲಿ ಆಡಳಿತ ಮಂಡಳಿ ತೆಗೆದುಕೊಳ್ಳಬಹುದಾದಂತ ತೀರ್ಮಾನಗಳು. ಇದರಲ್ಲಿ ನೋಡಿ ಸ್ನೇಹಿತರೆ, ಮಂಡಳಿಯ ಸಭೆಯ ತೀರ್ಮಾನಗಳು ಏನಿದೆ ಅದು ಮೇಲಿನ ಎಲ್ಲದರ ಕೆಳಭಾಗದಲ್ಲಿರುತ್ತದೆ. ಮೇಲಿನ ಯಾವುದನ್ನು ವೈಲೇಟ್ ಮಾಡುವಂತಿಲ್ಲ. ಅಂದ್ರೆ ಒಂದು ಆಡಳಿತ ಮಂಡಳಿ ಸಾಮಾನ್ಯ ಸಭೆಯ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಅಳವಡಿಸಿಕೊಳ್ಳುವಂತಿಲ್ಲ ಅಥವಾ ತೀರ್ಮಾನ ತೆಗೆದುಕೊಳ್ಳುವಂತಿಲ್ಲ. ಹಾಗೆ ಮಂಡಳಿಯ ಸಭೆಯ ತೀರ್ಮಾನಗಳು, ಉಪನಿಯಮಗಳು, ಉಪವಿಧಿಗಳು, ಮಾರ್ಗಸೂಚಿಗಳು, ಕಾಯ್ದೆ, ನಿಯಮಗಳ ಅಡಿಯಲ್ಲಿ ಇರಬೇಕಾಗತ್ತೆ. ಹಾಗೆ ಸಾಮಾನ್ಯ ಸಭೆಯ ತೀರ್ಮಾನಗಳು ಕೂಡ ಉಪನಿಯಮಗಳನ್ನ ಮೀರಿ ಸಾಮಾನ್ಯ ಸಭೆ ತೀರ್ಮಾನ ತೆಗೆದುಕೊಳ್ಳಲು ಬರೋದಿಲ್ಲ. ಉಪನಿಯಮಗಳು, ಉಪವಿಧಿಗಳು,
ಮಾರ್ಗ ಉಪವಿಧಿಗಳನ್ನ ಉಲ್ಲಂಘಿಸಿ ಸಾಮಾನ್ಯ ಸಭೆಯು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂತಿಲ್ಲ. ಅಂದ್ರೆ ಇದು ಹೈರಾರ್ಕಿ. ನಮ್ಮ ಒಂದು ಸಂಸ್ಥೆಯಲ್ಲಿ ನಿಯಮಗಳಿಗೆ ಮತ್ತು ರೆಸಲ್ಯೂಷನ್ಸ್ ನಿರ್ಣಯಗಳಿಗೆ ಸ್ಥಾನಮಾನ ಸಿಗುವಂಥದ್ದು ಈ ಹೈರಾರ್ಕಿಯಲ್ಲಿ. ಸೊ ಉಪವಿಧಿಗಳು ಈ ಹೈರಾರ್ಕಿಯಲ್ಲಿ ಈ ಸ್ಥಾನಮಾನವನ್ನ ಹೊಂದಿದೆ. ಹಾಗಾದ್ರೆ ಉಪನಿಯಮಗಳ ಮಹತ್ವ ಏನು? ಉಪನಿಯಮಗಳ ಮಹತ್ವ ಅಂದ್ರೆ ಸಹಕಾರ ಸಂಸ್ಥೆ ಕೈಗೊಳ್ಳುವ ಎಲ್ಲ ಚಟುವಟಿಕೆಗಳಿಗೂ ನಿಯಮಗಳಿರಲೇಬೇಕು. ಯಾವುದೇ ಚಟುವಟಿಕೆ, ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ, ಎಲ್ಲ ಚಟುವಟಿಕೆಗಳಿಗೂ ನಿಯಮಗಳಿರಬೇಕು. ಯಾಕೆಂದ್ರೆ ಸಹಕಾರ ಸಂಸ್ಥೆ ಒಂದು ಬಾಡಿ ಕಾರ್ಪೊರೇಟ್. It can act on its own provided it has got sub rules for each of its activities. ಏನೇ ಚಟುವಟಿಕೆ ಮಾಡೋದಿದ್ರು ಅದಕ್ಕೆ ಆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಿಯಮಗಳಿರಬೇಕು. ಅದನ್ನ ನಾವು ಉಪನಿಯಮಗಳು ಅಂತ ಹೇಳ್ತೀವಿ. ನಿಯಮಗಳು ಇಲ್ಲದ ಅಥವಾ ನಿಯಮಗಳಲ್ಲಿ ಇಲ್ಲದ ಯಾವುದೇ ಅನುಸರಣೆಯು ನಿಯಮ ಬಾಹಿರ ಆಗ್ತದೆ. ಯಾವುದೇ ಕಂಪ್ಲೇಂಟ್ಸ್, ಯಾವುದು ಸಾಲ ಕೊಡ್ತಾ ಇದ್ದೀವಿ, ಸಾಲದ ನಿಯಮಾವಳಿಗಳಿಲ್ಲದೆ ಸಾಲ ನೀಡುವಂತಿಲ್ಲ. ಠೇವಣಾತಿ ನಿಯಮಗಳಿಲ್ಲದೆ ಠೇವಣಿ ಸ್ವೀಕರಿಸುವಂತಿಲ್ಲ. ಠೇವಣಾತಿ ನಿಯಮಗಳಿದ್ದಾವೆ, ಆದರೆ ಆ ಠೇವಣಾತಿ ನಿಯಮಗಳಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಠೇವಣಿಯನ್ನು ತಗೊಳ್ಳಿಕ್ಕೆ ನಮಗೆ ಅನುಮತಿ ಇಲ್ಲ ಅಥವಾ ಆ ನಿಯಮ ಇಲ್ಲ. ಠೇವಣಾತಿ ನಿಯಮದಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ನಿಯಮಗಳನ್ನು ರೂಪಿಸ್ಕೊಂಡಿಲ್ಲ. ಹಾಗಾದರೆ ನಾವು ಪಿಗ್ಮಿಯನ್ನು ಸ್ವೀಕರಿಸುವಂತಿಲ್ಲ. ನಾವು ಸಾಲದ ನಿಯಮಾವಳಿಗಳಲ್ಲಿ ಜಾಮೀನು ಸಾಲಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಹಾಗಾದ್ರೆ ಜಾಮೀನು ಸಾಲಗಳನ್ನು ನೀಡುವಂತಿಲ್ಲ. ಅಂದ್ರೆ ಒಂದು ನಿಯಮಗಳಿರಬೇಕು. ಆ ನಿಯಮಗಳಲ್ಲಿ ನಾವು ಯಾವ ಚಟುವಟಿಕೆ ಮಾಡ್ತೀವೋ ಅದಕ್ಕೆ ನಿಯಮಗಳಿರಬೇಕು. ಅರ್ಥ ಆಗಿರ್ಬೋದು. ಒಂದು ಸಾಲದ ನಿಯಮಗಳಿಲ್ಲದೆ ಆಭರಣ ಸಾಲ ನೀಡುವಂತಿಲ್ಲ. ಸಾಲದ ನಿಯಮಗಳಲ್ಲಿ ಆಭರಣ ಸಾಲದ ನಿಯಮಗಳಿದ್ದರೆ ಮಾತ್ರ ನಾವು ಆಭರಣ ಸಾಲವನ್ನ ನೀಡಬಹುದು. ಜಾಮೀನು ಸಾಲಗಳ ನಿಯಮಗಳಿದ್ದರೆ ಮಾತ್ರ ಜಾಮೀನು ಸಾಲ ನೀಡಬಹುದು. ಅಡಮಾನ ಸಾಲಗಳಿಗೆ ನಿಯಮಗಳಿದ್ದರೆ ಅಡಮಾನ ಸಾಲಗಳನ್ನ ನೀಡಬಹುದು. ಬರೀ ಸಾಲದ ನಿಯಮಗಳಲ್ಲಿ ಯಾವುದೇ ರೀತಿಯ ಸಾಲಗಳನ್ನು ನೀಡಬಹುದಾ? ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿಯೊಂದು ಸಾಲಗಳಿಗೂ ಅದರದ್ದೇ ಆದಂತಹ ಪ್ರಕ್ರಿಯೆಗಳಿದಾವೆ. ಕೆಲವುದಕ್ಕೆ ಜಾಮೀನುದಾರರು ಬೇಕಾಗತ್ತೆ, ಕೆಲವುದಕ್ಕೆ ಪ್ಲೆಡ್ಜ್ ಇಟ್ಕೊಳ್ತೀವಿ, ಕೆಲವುದಕ್ಕೆ ಅಡ ಇಟ್ಕೊಳ್ತೀವಿ, ಕೆಲವುದಕ್ಕೆ ಜಾಮೀನು ಇಟ್ಕೊಳ್ತೀವಿ. ಮುಂದಿನ ಹಂತದಲ್ಲಿ ನಾನು ಸಾಲಗಳ ವಿಚಾರದಲ್ಲಿ ಹೇಳುವಾಗ ಪ್ಲೆಡ್ಜ್ ಅಂದ್ರೇನು, ಮಾರ್ಟ್ಗೇಜ್ ಅಂದ್ರೇನು, ಗ್ಯಾರಂಟಿ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ನಾನು ಸ್ವಲ್ಪ ವಿಸ್ತೃತವಾಗಿ ಮಾತಾಡ್ತೇನೆ. ಹಾಗೆ ಯಾವುದೇ ನಿಯಮಗಳು ಇಲ್ಲದೆ ಹೋದರೆ ಅಥವಾ ಆ ನಿಯಮಗಳಲ್ಲಿ ನಾವು ಮಾಡುವ ಚಟುವಟಿಕೆಗೆ ನಿಯಮಗಳಿಲ್ಲದೆ ಹೋದ್ರೆ ಅದೆಲ್ಲದು ನಿಯಮ ಬಾಹಿರವಾಗಿರ್ತದೆ. ಅಂಥದ್ದೆಲ್ಲದು ತಪ್ಪಾಗತ್ತೆ. ಹಾಗಾಗಿ ಪ್ರತಿಯೊಂದು ಸಹಕಾರ ಸಂಸ್ಥೆಯು ಉಪನಿಯಮ ಅಥವಾ ಪೂರಕ ನಿಯಮನ ರಚಿಸಿಕೊಂಡು ಅಳವಡಿಸ್ಕೊಳ್ಬೇಕು. ನಂತರನೇ ಚಟುವಟಿಕೆ ಶುರು ಮಾಡಬೇಕು. ಪ್ರಥಮ ಜನರಲ್ ಬಾಡಿ ಅಥವಾ ಪ್ರಥಮ ಸರ್ವ ಸದಸ್ಯರ ಸಭೆ ಅನ್ನೋದ್ರಲ್ಲಿ ನಾನು ಇದನ್ನ ಮೆನ್ಷನ್ ಮಾಡಿದ್ದೆ. ಫಸ್ಟ್ ನೀವು ಚಟುವಟಿಕೆ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ನಿಯಮಗಳನ್ನ ರೂಪಿಸ್ಕೊಳ್ಬೇಕು. ಯಾವ್ಯಾವ ಚಟುವಟಿಕೆ ಮಾಡ್ತೀರೋ ಅದಕ್ಕೆ ನಿಯಮಗಳನ್ನ ಅಂತ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು. ಹಾಗಾಗಿ ಪ್ರತಿಯೊಂದು ಸಹಕಾರ ಸಂಸ್ಥೆನೂ ಯಾವ ಚಟುವಟಿಕೆ ಮಾಡ್ತೀರೋ ಆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ರೂಪಿಸ್ಕೊಳ್ಬೇಕು. ಕಾಯ್ದೆ, ನಿಯಮ, ಉಪವಿಧಿಗೆ ವಿರೋಧವಾಗುವ ಯಾವುದೇ ಅಂಶವು ಉಪನಿಯಮಗಳಲ್ಲಿ ಇರಬಾರದು. ಈಗಾಗಲೇ ಹೇಳ್ದಂಗೆ ಕಾಯ್ದೆ ಟಾಪಲ್ಲಿ ಇರ್ತದೆ, ಅದರ ಕೆಳಗಡೆಗೆ ರೂಲ್ಸ್ ಇರ್ತದೆ, ಅಂದ್ರೆ ನಿಯಮಗಳು. ಕಾಯ್ದೆಯ ಕೆಳಗಡೆ ರಚಿಸಿರುವಂತಹ ನಿಯಮಗಳು, ಅದರ ಕೆಳಗಡೆಗೆ ನಮ್ಮ ಸಂಸ್ಥೆಯ ಉಪವಿಧಿಗಳು, ಇಲಾಖೆಯಿಂದ ಅನುಮೋದಿತವಾದ ಉಪವಿಧಿಗಳಿರ್ತದೆ. ಇದು ಎಲ್ಲದು ಉಪನಿಯಮಗಳಿಗಿಂತ ಮೇಲ್ಪಟ್ಟವು. ಹಾಗಾಗಿ ಅವುಗಳಿಗೆ ಮೀರಿ ಯಾವುದೇ ಅಂಶ ಇರಬಾರದು. ಉಪವಿಧಿಗಳಿಗೂ ಉಪನಿಯಮಗಳಿಗೂ ವಿರೋಧಾಭಾಸ ಇರಬಾರದು. ಉಪನಿಯಮಗಳಲ್ಲಿರುವಂತಹ ಯಾವುದೇ ಅಂಶ ಕೂಡ ಮೇಲಿನ ಯಾವುದೇ ಅಂಶಗಳಿಗೆ, ಕಾಯ್ದೆ, ನಿಯಮ, ಉಪವಿಧಿಗಳಿಗೆ ವಿರೋಧಾಭಾಸವಾಗಕೂಡದು. ಹಾಗೇನಾರು ಆಗಿದ್ದರೆ ಕಾಯ್ದೆಯ ಸಿಂಧು ಆಗೋದಿಲ್ಲ, ನಿಯಮ ಸಿಂಧು ಆಗೋದಿಲ್ಲ, ಉಪವಿಧಿಯ ಸಿಂಧು ಆಗೋದಿಲ್ಲ.
ನಮ್ಮ ನಿಯಮ ಅಸಿಂಧು ಆಗತ್ತೆ. ಹಾಗಾಗಿ ಆ ಚೌಕಟ್ಟಿನ ಒಳಭಾಗದಲ್ಲಿ ನಾವು ಈ ನಿಯಮಗಳನ್ನು ರೂಪಿಸ್ಕೊಳ್ಬೇಕು. ಇನ್ನು ಸಾಮಾನ್ಯವಾಗಿ ಉಪನಿಯಮಗಳು ಯಾವ್ದ್ಯಾವುದು? ನಾನು ಕೆಲವೊಂದು ಮಾತ್ರ ಉದಾಹರಣೆಗೆ ಹೇಳ್ತೀನಿ. ಸಿಬ್ಬಂದಿ ಸೇವಾ ನಿಯಮಗಳು ಇರಬೇಕು. ಯಾಕೆಂದ್ರೆ ಯಾವುದೇ ಸಹಕಾರ ಸಂಸ್ಥೆ ಸಿಬ್ಬಂದಿಗಳಿಲ್ಲದೆ ಕಾರ್ಯನಿರ್ವಹಿಸುವಂತಿಲ್ಲ. ಸಿಬ್ಬಂದಿ ನೇಮಕ ಮಾಡ್ಕೊಳ್ತೀವಿ. ಹಾಗಾದ್ರೆ ಅವರಿಗೆ ಸಂಬಂಧಪಟ್ಟಂತ ಸೇವಾ ನಿಯಮಗಳಿದಾವ? ಇಲ್ಲ. ಹಾಗಾದರೆ ಅವರಿಗೆ ಸೇವಾ ನಿಯಮಗಳಿಲ್ಲದೆ ಏನೂ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಮೊದಲನೇದಾಗಿ ಸಿಬ್ಬಂದಿ ಸೇವಾ ನಿಯಮ ಇರಲೇಬೇಕು. ಇನ್ನು ನಿಮ್ದು ಪತ್ತಿನ ಚಟುವಟಿಕೆ ಮಾಡುವಂತಹ ಸಂಸ್ಥೆ ಆಗಿದ್ರೆ ಸಾಲ ಮುಂಗಡ ನಿಯಮಗಳು ಇರಲೇಬೇಕು. ಸಾಲ ನೀಡ್ತೀರಿ ಅಂದ್ರೆ ಸಾಲದ ನಿಯಮಗಳು, ಠೇವಣಿ ತಗೊಳ್ತೀರಿ ಅಂದ್ರೆ ಠೇವಣಿ ನಿಯಮಗಳು, ನಿಮ್ಮ ವ್ಯವಹಾರ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ನಿಯಮಗಳು ಇರಲೇಬೇಕು. ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀರಿ, ಹಾಗಾದ್ರೆ ಈ ಸ್ಟ್ಯಾಂಪಿಂಗ್ ನಿಯಮಗಳು ಇರಬೇಕು. ಆಡಳಿತ ಮತ್ತು ವ್ಯವಹಾರ ನಿಯಮಗಳು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನಲ್ಲಿ, ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ನಲ್ಲಿ ಹೇಗಿರಬೇಕು, ಏನೇನು ಇರಬೇಕು, ವಾಟ್ ಕ್ಯಾನ್ ಬಿ ಡೆಲಿಗೇಟೆಡ್, ವಾಟ್ ಕೆನ್ ನಾಟ್ ಬಿ ಡೆಲಿಗೇಟೆಡ್, ಈ ರೀತಿಯ ವಿಚಾರಗಳನ್ನ ತಿಳಿಸುವಂತಹ ಅನೇಕ ವಿಚಾರಗಳಿದ್ದಾವೆ. ಅದು ಆಡಳಿತ ಮತ್ತು ವ್ಯವಹಾರ ನಿಯಮಗಳು. ಸಪೋಸ್ ನೀವೇನಾದ್ರು ಇದನ್ನ ಲಾಕರ್ಸ್ ಗಳನ್ನ ಕೊಡ್ತಾ ಇದ್ದೀರಿ ಅಂದ್ರೆ ಲಾಕರ್ಸ್ಗೆ ನಿಯಮ ಇರಬೇಕು. ಯಾವುದೇ ವ್ಯವಹಾರ ಮಾಡೋದಿದ್ರು ನಿಯಮಗಳಿಲ್ಲದೆ ಆ ವ್ಯವಹಾರವನ್ನ ಕೈಗೆತ್ತಿಕೊಳ್ಳುವಂತಿಲ್ಲ. ಲಾಕರ್ಸ್ ಹಾಕ್ತೀರಿ, ಭದ್ರತಾ ಕಪಾಟ ನಿಯಮಗಳನ್ನ ಮಾಡ್ಕೊಳ್ಳಿ. ಶಾಖೆಗಳು ಮಾಡ್ತಾ ಇದ್ದೀರಿ, ಶಾಖಾ ನಿಯಮಗಳನ್ನು ಮಾಡ್ಕೊಳ್ಳಿ. ಶಾಖೆಗಳ ವ್ಯವಸ್ಥಾಪನೆ ಮತ್ತು ನಿಯಂತ್ರಣದ ಒಳ ನಿಯಮಗಳು ಅಥವಾ ನಿಯಮಗಳು. ಹೀಗೆ ನೀವು ಯಾವ ವ್ಯವಹಾರ ಮಾಡ್ತೀರೋ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಹಾರಗಳಿಗೂ ಪೂರಕ ನಿಯಮಗಳಿರತಕ್ಕದ್ದು. ಪೂರಕ ನಿಯಮಗಳಿಲ್ಲದೆ ನೀವು ಯಾವುದೇ ವ್ಯವಹಾರವನ್ನ ಮಾಡುವಂತಿಲ್ಲ. ಅಕಸ್ಮಾತ್ ಮಾಡಿದರೆ ಅದರಲ್ಲಿ ಯಾವುದೇ ಗೊಂದಲ ಇದ್ದರೆ ಆವಾಗ ಆಡಳಿತ ಮಂಡಳಿಯ ಹೊಣೆಗಾರಿಕೆ ಆಗತ್ತೆ. ಹಾಗಾಗಿ ಉಪನಿಯಮಗಳು ಸಾಮಾನ್ಯವಾಗಿ ಇನ್ನು ಇದಿಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದ್ದಾವೆ, ಇನ್ನೂ ಸುಮಾರು ಕೆಳಗಳಿದ್ದಾವೆ. ನಾನು ಮುಂದಿನ ಹಂತದಲ್ಲಿ ಕೆಲವೊಂದು ಉಪನಿಯಮಗಳ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ನಿಮ್ ಜೊತೆ ಮಾಡ್ತೇನೆ. ಇನ್ನು ಈ ಉಪನಿಯಮಗಳನ್ನ ಹೇಗೆ ರಚನೆ ಮಾಡಬೇಕು? ಉಪನಿಯಮಗಳ ರಚನೆಗೆ ಒಂದಿಷ್ಟು ಪ್ರಕ್ರಿಯೆ ಇದೆ. ಇದೇ ರೀತಿ ಆಗ್ಬೇಕು ಅಂತಿದೆ, ಅದೇ ರೀತಿ ನಾವು ಮಾಡ್ಬೇಕಾಗತ್ತೆ. ಏನಿದೆ? ಮೊದಲನೇದಾಗಿ ಯಾವ ಅಂಶದ ಬಗ್ಗೆ ಅಥವಾ ವ್ಯವಹಾರದ ಬಗ್ಗೆ ಅಥವಾ ಚಟುವಟಿಕೆ ಬಗ್ಗೆ ನಿಯಮಗಳು ಬೇಕು ಅನ್ನೋದನ್ನು ನಿರ್ಧರಿಸಿ. ಸಾಲಕ್ಕೆ ನಿಯಮಗಳು ಬೇಕು, ಎಸ್. ಠೇವಣಿಗೆ ನಿಯಮಗಳು ಬೇಕು, ಎಸ್. ಸಿಬ್ಬಂದಿ ಸೇವಾ ನಿಯಮಗಳು ಬೇಕು. ಅಂದ್ರೆ ಯಾವ ವ್ಯವಹಾರ, ಯಾವ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನೀವು ನಿಯಮಗಳ ರೂಪಿಸ್ತೀವಿ ಅನ್ನೋದನ್ನ ಮೊದಲು ನಿರ್ಧಾರ ಮಾಡಬೇಕು. ನಂತರ ಅಂತಹ ಯಾವ ಚಟುವಟಿಕೆ ಅಥವಾ ವ್ಯವಹಾರ ಇದೆ ಅದರ ಸ್ವರೂಪವನ್ನ, unless you understand that business, you cannot frame any rules for that one. ಹಾಗಾಗಿ ಅದು ನಿಯಮ ಏನ್, ಹೇಗೆ, ಅದು ಸ್ವರೂಪ ಹೇಗಿದೆ. ಸಾಲಗಳು ಅಂದ್ರೆ ಯಾವ್ಯಾವ ತರ ಸಾಲಗಳಿರ್ತಾವೆ, ಠೇವಣಿ ಅಂದ್ರೆ ಯಾವ್ಯಾವ ತರ ಠೇವಣಿಗಳನ್ನು ತಗೊಳ್ಬಹುದು, ಲೋಕಾರೂಢಿಯಲ್ಲಿ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಯಾವ್ಯಾವ ತರದ್ದು ಇರ್ತದೆ ಅಂತದ್ನೆಲ್ಲ ಒಂದು ಸಾರಿ ಸ್ಟಡಿ ಮಾಡಿ ಅವುಗಳ ಸ್ವರೂಪವನ್ನ ಅರ್ಥೈಸ್ಕೊಳ್ಳಿ. ಯು ಅಂಡರ್ಸ್ಟ್ಯಾಂಡ್ ದಿ ಬಿಸಿನೆಸ್ ಆಫ್ ದೋಸ್ ಆಕ್ಟಿವಿಟೀಸ್, ಅಥವಾ ಆ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದ್ರೆ ನಿಯಮಗಳನ್ನು ರೂಪಿಸುವಾಗ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಸೆಸ್ ಆಫ್ ದೋಸ್ ಆಕ್ಟಿವಿಟೀಸ್ ವಿ ಕ್ಯಾನ್ ನಾಟ್ ಫ್ರೇಮ್ ಎನಿ ರೂಲ್ಸ್ ಅಲ್ವಾ? ಹಾಗಾಗಿ ಅದು ಪ್ರಾಸೆಸ್ ಏನಿರ್ತದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಆಮೇಲೆ ಪ್ರತಿ ಹಂತಕ್ಕೆ ಸಾಲದ ನಿಯಮಗಳು ಅಂದ್ರೆ ಸಾಲಕ್ಕೆ ಯಾರ್ಯಾರು ಯೋಗ್ಯರು ಅನ್ನೋದನ್ನ ನಿಯಮಿಸಬೇಕು. ಸಾಲ ಯಾವ್ಯಾವ ಸಾಲ ಕೊಡ್ತೀವಿ ಅನ್ನೋದನ್ನ ನಿಯಮಿಸಬೇಕು. ಸಾಲಕ್ಕೆ ಅರ್ಜಿ ಸಲ್ಲಿಸುವ ಬಗೆಯಿಂದ ಹಿಡಿದು ವಸೂಲಾತಿ ಪ್ರಕ್ರಿಯೆವರೆಗೂ ಎಲ್ಲ ಹಂತಗಳನ್ನ ಅದರಲ್ಲಿ ನಿಯಮಿಸಬೇಕು. ನಿಯಮಿಸುವಂತದ್ದು ಅಂದ್ರೆ ಯು ಸೆಟ್ ದಿ ರೂಲ್ಸ್. ಠೇವಣಿಗಳು ಅಂದ್ರೆ ಯಾರ್ಯಾರಿಂದ ಠೇವಣಿ ತಗೊಳ್ಬಹುದು, ಸದಸ್ಯೇತರರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ. ಅದನ್ನ ಠೇವಣಾತಿ ನಿಯಮಗಳಲ್ಲಿ ಪ್ರಿಯಾಂಬಲ್ ಪೀಠಿಕೆಯಲ್ಲೇ ಕಾಣಿಸಬೇಕು. ಸಾಮಾನ್ಯ ನಿಯಮಗಳಲ್ಲಿ ಸದಸ್ಯರಲ್ಲದವರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಹೇಳಬೇಕು. ಹಾಗೆ ಠೇವಣಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಕ್ರಿಯೆ
ಅವಧಿ ಇರ್ಬೋದು, ಬಡ್ಡಿ ಆಕರಿಸುವ ಪದ್ಧತಿ ಇರ್ಬೋದು, ಅದನ್ನ ನವೀಕರಿಸುವ ಪದ್ಧತಿ ಇರ್ಬೋದು, ಅಥವಾ ಹಿಂತಿರುಗಿಸುವ ಪದ್ಧತಿ ಇರ್ಬೋದು, ಅದರ ಮೇಲೆ ಸಾಲ ನೀಡುವ ಪದ್ಧತಿ ಇರ್ಬೋದು. ಏನೇನು ಪ್ರಕ್ರಿಯೆಗಳು ಠೇವಣಿಗೆ ಸಂಬಂಧಪಟ್ಟಂತೆ ಇದೆಯೋ ಅದಷ್ಟನ್ನು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಪ್ರತಿಯೊಂದು ಹಂತಕ್ಕೂ ನಿಯಮಗಳನ್ನ ರೂಪಿಸಬೇಕು. ಅದಕ್ಕೆ ಕಾಯ್ದೆ ಚೌಕಟ್ಟು, ಮೊದಲು ಹೇಳಿದ್ದೀನಿ, ಕಾಯ್ದೆ ನಿಯಮಗಳ ಚೌಕಟ್ಟಿನಲ್ಲಿ ಅದನ್ನ ಆಚರಿಸ್ಲಿಕ್ಕೆ, ಅಳವಡಿಸ್ಕೊಳ್ಳಿಕ್ಕೆ ಬೇಕಾದಂತೆ ನಿಯಮಗಳನ್ನು ರೂಪಿಸಿ. ನೀವು ರೂಪಿಸುವ ನಿಯಮಗಳು ಯಾವ ಕಾರಣಕ್ಕೂ ಉಪವಿಧಿಗಳು, ಕಾಯ್ದೆ ನಿಯಮಗಳನ್ನ ಉಲ್ಲಂಘಿಸುವಂತಿಲ್ಲ. ಆಮೇಲೆ ಅದಕ್ಕೆ ಕೆಲವೊಂದ್ ಸಾರಿ ಏನಾಗತ್ತೆ, ನಮ್ಮ ಕಾಯ್ದೆ ನಿಯಮಗಳ ಚೌಕಟ್ಟು ಒಂದೇ ಅಲ್ಲದೆ ಇತರೆ ಕಾಯ್ದೆಗಳ ನಿಯಮಗಳನ್ನು ನೋಡ್ಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ಕಾಯ್ದೆಗಳ ಅಂಶಗಳನ್ನು ಕೂಡ ಸೇರಿಸಬೇಕಾಗತ್ತೆ. ಠೇವಣಿ ನಿಯಮಗಳು, ಬಡ್ಸ್ ಆಕ್ಟ್ ಬರುತ್ತೆ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಅದರ ಅಂಶಗಳನ್ನ ಗಮನಿಸಿ ಈ ಠೇವಣಾತಿ ನಿಯಮಗಳನ್ನು ರೂಪಿಸಬೇಕು. ಸಾಲದ ನಿಯಮಗಳನ್ನು ರೂಪಿಸುವಾಗ ನಮಗೆ ಮಿತಿ ಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ ಅನ್ವಯ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಕೆಲವೊಂದು ಸಾರಿ ಅನ್ವಯ ಆಗದಿದ್ದರೂ ಕೂಡ ಅದರಲ್ಲಿನ ಕೆಲವೊಂದು ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಆಭರಣ ಸಾಲ. ನಮಗೆ ಪಾನ್ ಬ್ರೋಕಿಂಗ್ ಆಕ್ಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಪಡೆಯಬೇಕಾಗಿಲ್ಲ, ಖಂಡಿತ ಹೌದು. ಆದರೆ ಪಾನ್ ಬ್ರೋಕಿಂಗ್ ಆಕ್ಟಿನ ಕೆಳಗಡೆ ಇರುವಂತಹ ಕೆಲವೊಂದು ಅಂಶಗಳನ್ನ ನಾವು ಆಭರಣ ಸಾಲದಲ್ಲಿ ಅಳವಡಿಸ್ಕೊಳ್ಬೇಕು. ಮನಿ ಲ್ಯಾಂಡಿಂಗ್ ಆಕ್ಟ್ ನಮಗೆ ಅಪ್ಲೈ ಆಗೋದಿಲ್ಲ, ಪಾನ್ ಬ್ರೋಕಿಂಗ್ ಆಕ್ಟ್ ಅಪ್ಲೈ ಆಗೋದಿಲ್ಲ, ಓಕೆ. ಆದರೆ ಅದರಲ್ಲಿರುವಂತಹ ಕೆಲವೊಂದು ಒಳ್ಳೆಯ ಅಂಶಗಳೇನೇನಿದೆ ಅದನ್ನ ನಾವು ಅಳವಡಿಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮಗೆ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಈಸಿ ಆಗತ್ತೆ. ಹಾಗಾಗಿ ನಾವು ನಿಯಮ ರೂಪಿಸುವಾಗ ಅವುಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಅನ್ವಯಿಸುವ ಎಲ್ಲ ಕಾಯ್ದೆಗಳ ಅಂಶಗಳನ್ನ ನೋಡ್ಬೇಕು. ಮತ್ತೆ ರಚನೆ ಹೇಗೆ, ಇದಿಷ್ಟನ್ನು ನೋಡಿದ ನಂತರ ಒಂದು ಕರಡು ನಿಯಮ, ಡ್ರಾಫ್ಟ್, ನಮ್ಮ ಸಬ್ಸಿಡಿಯರಿ ರೂಲ್ಸ್ ಏನಿದೆ ಅದರದ್ದೊಂದು ಡ್ರಾಫ್ಟ್ ಅನ್ನ ಮಾಡಿ, ಪ್ರತಿಯೊಂದು ನಾವು ಏನೇನು ಹಿಂದೆ ಯೋಚನೆ ಮಾಡಿದ್ವು ಅದಷ್ಟನ್ನು ನಾನು ಮುಂದೆ ಇದಕ್ಕೆ ಇನ್ನೂ ವಿವರವಾಗಿ ಒಂದೊಂದು ನಿಯಮಗಳಲ್ಲಿ ಏನೇನು ಇರ್ತದೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಗೊಳ್ತೀನಿ ನಾನು. ಅದನ್ನ ನಮೂದಿಸಿ ಕರಡು ಪ್ರತಿಯನ್ನ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ನಡೆಸಬೇಕು. ಮಂಡಳಿ ಸಭೆಯಲ್ಲಿ ಪ್ರಥಮ ಕರಡು ಮಂಡನೆ ಆಗ್ಬೇಕು. ಅದ್ರ ಬಗ್ಗೆ ಇದ್ರ ಬಗ್ಗೆ ನಿರ್ದೇಶಕರು ಕೂಲಂಕಷವಾಗಿ ಚರ್ಚೆ ಮಾಡಿ ಅಭಿಪ್ರಾಯಗಳು, ತಮ್ಮ ಸಲಹೆ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಅಲ್ಲಿ ಏನೇನ್ ಹೇಳ್ತಾರೆ, ಇದು ಹೀಗ್ ಬೇಡ, ಇದು ಹೀಗಿರಲಿ, ಇದು ಬೇಡ, ಇದನ್ನ ಹೀಗಿಟ್ಕೊಳ್ಳೋಣ, ಇಂಥದ್ದು ಸೇರ್ಸೋಣ, ಏನೇನ್ ಆ ರೀತಿ ಸಲಹೆಗಳು ಬರ್ತದೆ ಆ ತಿದ್ದುಪಡಿಗಳನ್ನು ಮಾಡಿ ಪರಿಷ್ಕೃತ ಕರಡನ್ನ ಮತ್ತೊಂದು ಸಭೆಯಲ್ಲಿ ಮಂಡಿಸಿ. ಅಂದರೆ ಮಂಡಳಿಯ ಸಭೆಯಲ್ಲಿ ಅಂತಿಮ ಕರಡು ಪ್ರತಿ ಚರ್ಚೆ ಆಗ್ಬೇಕು. ಅದಕ್ಕೆ ಪೂರ್ತಿಯಾಗಿದೆ, ಇದು ನಮಗೆ ನಾವು ಮುಂದುವರಿಬಹುದು ಅಂತ ಅನ್ಸಿದಾಗ ಅಂತಹ ಅಂತಿಮ ಪ್ರತಿಯನ್ನ ನಾವು ತಯಾರಿಸಬೇಕು. ಅದು ಒಂದ್ 2-3 ಸಭೆಗಳಾಗ್ಬೋದು. ಒಂದೇ ಸಭೆಯಲ್ಲಿ ಕರಡು, ಮತ್ತೊಂದು ಸಭೆಯಲ್ಲಿ ಪರಿಷ್ಕೃತ ಆಗ್ಲೇಬೇಕು ಹಂಗೇನಿಲ್ಲ. 3-4 ಮೀಟಿಂಗ್ಗಳಿಗೆ ಹೋಗ್ಬೋದು, ಅದೇನ್ ತೊಂದರೆ ಇಲ್ಲ. ಅಂತಿಮ ಪ್ರತಿ ತಯಾರಿಸಿದ ನಂತರ ಅದನ್ನ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಿ ನಿರ್ಣಯ ತಗೊಳ್ಬೇಕು. ನಿರ್ದೇಶಕ ಮಂಡಳಿಯವರು ನಿಯಮವನ್ನ ರೂಪಿಸಬಹುದು, ಆದರೆ ಅದನ್ನ ಅನುಮೋದನೆ ಮಾಡಿ ಜಾರಿಗೆ ತರುವಂತಹ ಗುರುತರವಾದಂತಹ ಹೊಣೆಗಾರಿಕೆ, ಜವಾಬ್ದಾರಿ, ಕರ್ತವ್ಯ, ಹಕ್ಕು ಇರುವಂತದ್ದು ಸಾಧಾರಣ ಸಭೆಗೆ ಅಥವಾ ಸರ್ವ ಸದಸ್ಯರ ಸಭೆಗೆ. ಹಾಗಾಗಿ ಅಂತಹ ಸಭೆಯಲ್ಲಿ ನಿರ್ದೇಶಕ ಮಂಡಳಿಯವರು ಏನು ಇದು ಮಾಡ್ತಾರೆ, ಅವುಗಳನ್ನ ಮತ್ತೆ ಅಂತಿಮ ಪ್ರತಿಯನ್ನ ಮಂಡಿಸಿ ಅಲ್ಲಿ ಏನಾದ್ರು ಸೂಚನೆಗಳು ಬಂದ್ರೆ ಅದನ್ನು ಕೂಡ ತಿದ್ದುಪಡಿ ಮಾಡ್ಕೊಳ್ಳೇಬೇಕು. ಹಾಗೆ ಅಂತಿಮವಾಗಿ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಆಗಿರೋದನ್ನ ನೀವು ಸೌಹಾರ್ದ ಸಹಕಾರಿ ಆಗಿದ್ರೆ, ಸೌಹಾರ್ದ ಸಹಕಾರಿಗಳಾದ್ರೆ ಸರ್ವ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಆದ್ರೆ ಅಲ್ಲೊಂದು ಜಾರಿ ದಿನಾಂಕವನ್ನು ನಿಗದಿಪಡಿಸ್ತೀರಿ, ಆ ದಿನದಿಂದ ಜಾರಿಗೊಳಿಸಬಹುದು. ಆದ್ರೆ ಸಹಕಾರಿ ಸಂಘಗಳಾದ್ರೆ ಅಂತಹ ಅನುಮೋದನೆಯಾದಂತಹ
ಒಳ ನಿಯಮಗಳನ್ನ, ಪೂರಕ ನಿಯಮಗಳನ್ನ ನಿಬಂಧಕರಿಗೆ ಕೊಡಬೇಕಾಗತ್ತೆ, ಅವರು ಅನುಮತಿ ಕೊಡಬೇಕಾಗತ್ತೆ. ಅವರು ಏನಾದರೂ ದಾಖಲೆಗಳು, ಮಾಹಿತಿಗಳನ್ನು ಕೇಳಿದ್ರೆ ಅವರಿಗೆ ದಾಖಲೆಗಳ ಮಾಹಿತಿಗಳನ್ನು ನೀಡಿ ಅವರಿಂದ ಅನುಮತಿಯನ್ನ ಪಡಿಬೇಕು. ನಿಬಂಧಕರಿಂದ ಅನುಮತಿ ಪಡೆದ ದಿನಾಂಕದಿಂದ ಈ ನಿಯಮಗಳು ಜಾರಿಗೆ ಬರ್ತದೆ. ಸೊ ಯಾವುದೇ ನಿಯಮದಲ್ಲಿ ಗಂಭೀರ ಬದಲಾವಣೆ ಇದ್ರೆ ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ನಂತರ ಜಾರಿಗೊಳಿಸಬೇಕು. ಯಾವುದೇ ನಿಯಮ ನಿಬಂಧಕರಿಂದ ಒಪ್ಪಿಗೆ ಆಗಿದೆ, ನಾಳೆಯಿಂದ ಜಾರಿಗೊಳಿಸ್ಬಿಡ್ತೀವಿ, ಜಾರಿಗೊಳಿಸುವ ಪೂರ್ವ ಅದು ಯಾರಿಗೆ ಸಂಬಂಧಪಡತ್ತೆ? ಸದಸ್ಯರಿಗೆ ಸಂಬಂಧಪಡತ್ತೆ, ಸಿಬ್ಬಂದಿಗಳಿಗೆ ಸಂಬಂಧಪಡತ್ತೆ, ಅಥವಾ ಯಾರು ಅದರ ಸ್ಟೇಕ್ ಹೋಲ್ಡರ್ಸ್, ಆಸಕ್ತದಾರರು ಅಂತ ಹೇಳಿ ನೋಡಿ ಅವರ ಗಮನಕ್ಕೆ ತಂದು ಅವರಲ್ಲಿ ಏನಾದ್ರು ಗೊಂದಲ ಇದೆ, ಅವರಲ್ಲಿ ಅನುಮಾನ ಇದೆ, ಅದನ್ನೆಲ್ಲ ಅವ್ರಿಗೆ ಪರಿಹರಿಸಿ ಆಮೇಲೆ ನೀವು ಜಾರಿಗೊಳಿಸಿದ್ರೆ ಅದು ಸೂಕ್ತವಾಗಿ ಜಾರಿಗೊಳಿಸಿದಂಗಾಗತ್ತೆ. ಮತ್ತೆ ಇನ್ನು ಅತಿ ಮುಖ್ಯವಾಗಿ ಉಪನಿಯಮಗಳ ಜಾರಿ ಯಾವತ್ತೂ ಪೂರ್ವಾನ್ವಯವಾಗುವಂತಿಲ್ಲ. ನಾವು ಇವತ್ತು ಡಿಸಿಷನ್ ತಗೊಳ್ತಾ ಇದ್ದೀವಿ, ಈ ಜುಲೈ ತಿಂಗಳ 6ನೇ ತಾರೀಕು ನಾವು ಡಿಸಿಷನ್ ತಗೊಳ್ತಾ ಇದ್ದೀವಿ, ಕಳೆದ ಏಪ್ರಿಲ್ 1ರಿಂದ ಇದು ಜಾರಿಗೊಳ್ಳುವಂತದ್ದು. ನೋ, ಇಟ್ ಈಸ್ ಓನ್ಲಿ ಪ್ರಾಸ್ಪೆಕ್ಟಿವ್, ಇಟ್ ಕ್ಯಾನ್ ನಾಟ್ ಬಿ ರೆಟ್ರಾಸ್ಪೆಕ್ಟಿವ್. ಉಪನಿಯಮಗಳನ್ನ ರೆಟ್ರಾಸ್ಪೆಕ್ಟಿವ್ ಆಗಿ ಜಾರಿಗೆ ತರಲಿಕ್ಕೆ ನಿಮಗೆ ಎಲ್ಲೂ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಪೂರ್ವಾನ್ವಯ ಮಾಡುವಂತಿಲ್ಲ. ಮತ್ತೆ ಒಮ್ಮೆ ಒಂದು ನಿಯಮ ಜಾರಿ ಆಯ್ತು ಅಂದ್ರೆ ಅದನ್ನ ಕ್ರಮಬದ್ಧವಾಗಿ ಅಳವಡಿಸ್ಕೊಳ್ಬೇಕಾಗಿದ್ದು ಹೊಣೆಗಾರಿಕೆ. ಯಾಕೆಂದ್ರೆ ಜಾರಿಗೊಳಿಸುವ ಪ್ರಕ್ರಿಯೆ ಸಿಬ್ಬಂದಿಗಳದ್ದು, ಅಳವಡಿಸ್ಕೊಳ್ಳುವಂತ ಪ್ರಕ್ರಿಯೆ ಸಿಬ್ಬಂದಿಗಳದ್ದು. ಅಲ್ಲಿವರೆಗೆ ಆಡಳಿತ ಮಂಡಳಿಯು ತಮ್ಮ ಪ್ರಯತ್ನ ಹಾಕಿ ಅದನ್ನ ರೂಪಿಸಿ, ಅದನ್ನ ಆಡಳಿತ ಮಂಡಳಿಯಲ್ಲಿರೋ ಅನುಮೋದನೆ ಮಾಡಿಸಿ, ಅದನ್ನ ಜನರಲ್ ಬಾಡಿಗೆ ಶಿಫಾರಸು ಮಾಡಿ, ಜನರಲ್ ಬಾಡಿಯಿಂದ ಅನುಮೋದನೆ ಮಾಡಿಕೊಂಡು ಸಂಬಂಧಿತ ನಿಬಂಧಕರಿಂದ ಅನುಮೋದನೆ ಮಾಡಿ ಎಲ್ಲ ಪ್ರಕ್ರಿಯೆ ಮಾಡಿ ನಮಗೆ ಕೊಡ್ತಾರೆ. ಆದ್ರೆ ಜಾರಿಗೊಳಿಸುವ ಪ್ರಕ್ರಿಯೆ ಇದೆಯಲ್ಲ, ಅದರ ಹೊಣೆಗಾರಿಕೆ ಸಿಬ್ಬಂದಿಗಳಾಗಿರುತ್ತದೆ. ಹಾಗಾಗಿ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮಲ್ಲಿರುವಂತಹ ನಿಯಮಗಳು, ಉಪನಿಯಮಗಳು ಯಾವ್ದ್ಯಾವ್ದಿದೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇರಬೇಕು, ಮನವರಿಕೆ ಮಾಡಿಕೊಡ್ಬೇಕು. ಹಾಗಾಗಿ ಅದನ್ನ ಆಡಳಿತ ಮಂಡಳಿ ಆ ರೀತಿ ಜಾರಿ ಆಗಿದ್ದನ್ನ ಖಾತ್ರಿ ಮಾಡ್ಕೊಳ್ಬೇಕು. ಯಾವುದೇ ನಿಯಮ ಜಾರಿಗೊಳ್ಳುವಂತದ್ದು ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅಂದ್ರೆ ಮುಂದೆ ಅದರಿಂದ ಆಗುವಂತಹ ಗೊಂದಲದಿಂದ, ಅದರಿಂದ ಆಗುವಂತಹ ಇದರಿಂದ ಅರ್ಥೈಸುವಿಕೆಯ ವ್ಯತ್ಯಾಸದಿಂದ ಯಾವುದೇ ಲೋಪಗಳು, ದೋಷಗಳು ಬಂದ್ರೆ ಆಡಳಿತ ಮಂಡಳಿನೂ ಹೊಣೆಗಾರರಾಗತ್ತೆ. ಮತ್ತೆ ಈಗಾಗಲೇ ಹೇಳ್ದಂಗೆ ಯಾವುದೇ ನಿಯಮ ಅಳವಡಿಸ್ಕೊಳ್ಳೋಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟವರ ಮನವರಿಕೆ ಮಾಡಿಕೊಡಿ. ಸಾಲದ ನಿಯಮಗಳು ಅಂತ ಹೇಳಿದ್ರೆ ಸದಸ್ಯರಿಗೆ ಸಾಲ ಒದಗಿಸುವಂತದ್ದು. ಸದಸ್ಯರು ಬಂದಾಗ, ಸರ್ ನಮ್ಮಲ್ಲಿ ಸಬ್ಸಿಡಿ ರೂಲ್ಸ್ ಹೀಗಿದೆ, ಅಡಮಾನ ಸಾಲದ ಬಗ್ಗೆ ನಿಯಮಗಳು ಹೀಗಿದ್ದಾವೆ, ಇದನ್ನು ನಿಮ್ಗೆ ಅರ್ಥ ಮಾಡ್ಕೊಡ್ತಾ ಇದ್ದೀವಿ. ಆಭರಣ ಸಾಲಕ್ಕೆ ಬಂದ್ರೆ ಆಭರಣ ಸಾಲದ ರೀತಿ ನಿಯಮಗಳು ಈ ತರ ಇದೆ. ಅಂದ್ರೆ ಯಾವ ನಿಯಮಗಳನ್ನ ನಾವು ಅಳವಡಿಸ್ಕೊಳ್ತಾ ಇದೀವೋ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ಸೇವಾ ನಿಯಮಗಳು, ಎಲ್ಲ ನೌಕರರಿಗೆ ನೇಮಕಾತಿ ಆಗುವ ಪೂರ್ವದಲ್ಲಿ ಅಥವಾ ಆದ ಕೂಡಲೇ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ನಿಯಮಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಅವರಿಗೆ ಆ ನಿಯಮಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಹೀಗೆ ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾರೋ ಅಂತವರಿಗೆ ಅದರ ಬಗ್ಗೆ ಪೂರ್ವ ಮಾಹಿತಿ ಇರಲಿ, ಪೂರ್ಣ ಮಾಹಿತಿ ಇರಲಿ. ಯಾಕೆಂದ್ರೆ ನಿಯಮಗಳ ಉಲ್ಲಂಘನೆಯ ಪರಿಣಾಮ ಎಲ್ಲರ ಗಮನದಲ್ಲಿ ಇರಬೇಕಾಗತ್ತೆ. ಯಾರು ಆ ನಿಯಮಗಳನ್ನ ಉಲ್ಲಂಘಿಸ್ತಾರೋ ಆಗ ಯಾರ್ಯಾರು ಹೊಣೆಗಾರರಾಗ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಉಲ್ಲಂಘನೆಯ ಪರಿಣಾಮ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಮುಂದಿನ ಒಂದೆರಡು ಸ್ಲೈಡ್ಗಳಲ್ಲಿ. ಸೊ ಇಂತಹ ಉಪನಿಯಮಗಳನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಪ್ರಕ್ರಿಯೆಯನ್ನ ಜಾರಿಗೊಳಿಸ್ಬೇಕಾಗತ್ತೆ. ಅದು ಹಂತ ಹಂತವಾಗಿ ಜಾರಿಗೊಳ್ಬೇಕಾಗತ್ತೆ. ಇನ್ನು ನಿಯಮಗಳು ಈಗಾಗಲೇ ಜಾರಿಗೊಂಡಿದೆ ಸರ್, ಜಾರಿಗೊಂಡಾದ ನಂತರ ಅಲ್ಲಿ ಮುಗೀತಾ? ಇಲ್ಲ.
ಇದನ್ನ ರೆಗ್ಯುಲರ್ ಆಗಿ ನಿರಂತರವಾಗಿ ಅನುಸರಣೆ ಮಾಡ್ಬೇಕಾಗತ್ತೆ, ಕಾಂಪ್ಲೈನ್ಸ್ ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಠೇವಣಾತಿ ನಿಯಮಗಳು ಇದೆ ಅಂತ ಹೇಳಿದ್ರೆ ಸಾಲದು, ಪುಸ್ತಕಗಳಲ್ಲಿ ಇದ್ರೆ ಸಾಲದು, ಅವುಗಳ ಅನುಸರಣೆ ಆಗ್ಬೇಕು. ಅದು ನಿಯಮಿತವಾಗಿ ಮತ್ತು ನಿರಂತರವಾಗಿ, ರೆಗ್ಯುಲರ್ಲಿ ಅಂಡ್ ಕಂಟಿನ್ಯೂಸ್ಲಿ. ಸುಮ್ಮನೆ ವರ್ಷಕ್ಕೊಮ್ಮೆ ಕಾಂಪ್ಲೈನ್ಸ್ ಮಾಡ್ತೀವಿ, ನೋ. ಹಂತ ಹಂತವಾಗಿ ಯಾವ ಕಾಲದಲ್ಲಿ ಯಾವ ನಿಯಮ ಅನುಸರಣೆ ಆಗ್ಬೇಕು ಆ ಕಾಲದಲ್ಲಿ ಆ ನಿಯಮ ಅನುಸರಣೆ ಆಗ್ಬೇಕು. ಹಾಗಾಗಿ ಅದು ಸಂಬಂಧಪಟ್ಟ ಎಲ್ಲರ ಗುರುತರವಾದಂತಹ ಹೊಣೆಗಾರಿಕೆ. ಸಿಒ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಠೇವಣಿದಾರರಿರ್ಬೋದು, ಸಾಲಗಾರರಿರ್ಬೋದು, ಅಥವಾ ನಿರ್ದೇಶಕರಿರ್ಬೋದು, ಎಲ್ಲರೂ ಒಟ್ಟಾಗಿ ಈ ನಿಯಮಗಳನ್ನ ಜಾರಿಗೊಳಿಸುವ ಮತ್ತು ನಿರಂತರವಾಗಿ ಅದನ್ನ ಅನುಸರಣೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಜಾರಿಗೊಳಿಸುವಾಗ ಸರಿ ಇತ್ತು ಸರ್, ಕಡೆಗೆ ನಾವು ತಪ್ಪಿದೀವಿ, ತಪ್ಪು. ಹಾಗಾಗಿ ನಿರಂತರವಾಗಿ ಈ ಪ್ರಕ್ರಿಯೆಯಲ್ಲಿ ನಾವು ತೊಡ್ಕೊಳ್ಬೇಕಾಗತ್ತೆ. ಈ ನಿಯಮಗಳ ನಿರ್ವಹಣೆಯ ಭಾಗವಾಗಿ ಏನೇನ್ ಚಟುವಟಿಕೆ ಮಾಡ್ತೀರಿ ಅದಷ್ಟು ನಿಮ್ಮ ಇಂಟರ್ನಲ್ ಆಡಿಟ್ಗೆ ಅಥವಾ ಇನ್ಸ್ಪೆಕ್ಷನ್ಗೆ ಅದು ಒಳಪಡಿಸ್ಬೇಕಾಗತ್ತೆ. ಅಕಸ್ಮಾತ್ ಇಂಟರ್ನಲ್ ಆಡಿಟ್ ಇದೆ ಅಥವಾ ಆಂತರಿಕ ನಿಯಂತ್ರಣ ಇದೆ ಅಂದ್ರೆ ಅದನ್ನು ಪರಿಶೀಲನೆಗೆ ಒಳಪಡಿಸ್ಬೇಕಾಗತ್ತೆ. ನಿಯಮಗಳ ಜಾರಿ ಆಡಳಿತ ಮಂಡಳಿಯ ಹೊಣೆಗಾರಿಕೆ. ಅದನ್ನು ಯಾರ ಮೂಲಕ ಮಾಡ್ತೀರಿ? ಸಿಬ್ಬಂದಿಗಳ ಮೂಲಕ ಮಾಡ್ತೀರಿ. ಇದ್ರ ಬಗ್ಗೆ ಆಂತರಿಕ ಲೆಕ್ಕ ಪರಿಶೋಧಕರು ಮತ್ತು ಶಾಸನಾತ್ಮಕ ಸ್ಟ್ಯಾಚ್ಯುಟರಿ ಆಡಿಟರ್ಸ್ ಅವ್ರು ತಮ್ಮ ಟಿಪ್ಪಣಿ, ಸಂಸ್ಥೆಯಲ್ಲಿ ನಿಯಮಗಳು ಜಾರಿಯಲ್ಲಿದ್ದಾವೆಯೇ, ಅವುಗಳ ಅನುಸರಣೆ ಸರಿಯಾಗಿ ಆಗ್ತಾ ಇದ್ದೇವೆ, ನೀವು ನಿಮ್ಮ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಯಾವುದಾದ್ರು ನಿಯಮಗಳ ಉಲ್ಲಂಘನೆಯ ಪ್ರಕರಣಗಳನ್ನು ಗಮನಿಸಿದ್ದೀರಾ, ಅವುಗಳ ಬಗ್ಗೆ ತಮ್ಮ ಟಿಪ್ಪಣಿ ನೀಡಿ. ಕಮೆಂಟ್ ಮಾಡ್ಬೇಕಾಗತ್ತೆ. ನಾವು ಯಾವ್ಯಾವ ನಿಯಮಗಳು ಆಂತರಿಕವಾಗಿ ನಮ್ಮಲ್ಲಿ ಉಪನಿಯಮಗಳು ಜಾರಿಯಲ್ಲಿದೆ, ಅವುಗಳ ಪಾಲನೆ ಆಗ್ತಾ ಇದೆಯಾ, ನಿರ್ವಹಣೆ ಆಗ್ತಾ ಇದೆಯಾ, ಉಲ್ಲಂಘನೆ ಆಗ್ತಾ ಇದ್ರೆ ಯಾವ್ಯಾವ ಅಂಶದಲ್ಲಿ ಉಲ್ಲಂಘನೆ ಆಗ್ತಾ ಇದೆ, ಸಿಬ್ಬಂದಿ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ, ಹಾಗ ನಾವು ಕಮೆಂಟ್ ಮಾಡ್ಬೇಕಾಗತ್ತೆ. ಜಾಮೀನು ಸಾಲಗಳಿಗೆ ಅವಕಾಶವಿಲ್ಲದಿದ್ದರೂ ಆ ಜಾಮೀನು ಸಾಲಗಳನ್ನು ನೀಡಿರುತ್ತಾರೆ. ನಿಮ್ಮ ಉಪನಿಯಮಗಳಲ್ಲಿ ಜಾಮೀನು ಸಾಲಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಆಡಿಟರ್ ಕಮೆಂಟ್ ಮಾಡ್ಬೇಕಾಗತ್ತೆ, ನಿಯಮಗಳಲ್ಲಿ ಅವಕಾಶ ಇಲ್ಲದನ್ನ ಮಾಡಿದ್ದಾರೆ. ಅಥವಾ ಜಾಮೀನು ಸಾಲಕ್ಕೆ ಮಿತಿ 1 ಲಕ್ಷ ಅಂತ ಉಪನಿಯಮಗಳಲ್ಲಿ ಕಾಣಿಸಿರುವುದರಿಂದ 2 ಲಕ್ಷ ರೂಪಾಯಿ ನೀಡಿರುತ್ತಾರೆ, ಉಲ್ಲಂಘನೆ ಆಯಿತು, ಉಪನಿಯಮಗಳ ಉಲ್ಲಂಘನೆ. ಹಾಗೆ ಯಾವ್ಯಾವ ಉಪನಿಯಮಗಳನ್ನ ಅನುಸರಣೆ ಮಾಡಿದೀರಿ ಅನ್ನೋದನ್ನ ಆಂತರಿಕ ಲೆಕ್ಕ ಪರಿಶೋಧಕರಾಗ್ಲಿ ಅಥವಾ ಶಾಸನಾತ್ಮಕ ಸ್ಟ್ಯಾಚ್ಯುಟರಿ ಆಡಿಟರ್ ಅವರು ತಮ್ಮ ಟೀಕೆ ಟಿಪ್ಪಣಿಯನ್ನು ಕೊಡಬೇಕು, ನೋಟ್ ಅಂಡ್ ಕಾಮೆಂಟ್ಸ್. ಇನ್ನು ಈ ಉಪನಿಯಮಗಳನ್ನ ತಿದ್ದುಪಡಿ ಮಾಡುವಂತಹ ಸಂದರ್ಭಗಳು ಬರಬಹುದು. ಒಮ್ಮೆ ಜಾರಿಗೆ ಬಂದ ಮೇಲೆ ಅವುಗಳ ಪ್ರಕಾರನೇ ನಡಿಬೇಕು. ಸಾಲದ ಮಿತಿಗಳನ್ನ ನೀವು 10 ಲಕ್ಷ ಅಂತ ಹೇಳಿದ್ರೆ 10 ಲಕ್ಷದ ಒಳಗೇನೆ ಇರಬೇಕು. 10 ಲಕ್ಷ ಮೀರಿ ಕೊಡ್ಬೇಕು ಅಂತಾದ್ರೆ ಉಪನಿಯಮಗಳ ತಿದ್ದುಪಡಿ ಆಗ್ಬೇಕಾಗತ್ತೆ. ನಿಮ್ಮಲ್ಲಿ ಯಾವುದೇ ನಿಯಮ, ಸಿಬ್ಬಂದಿ ಸೇವಾ ನಿಯಮಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ, ಅಲ್ಲಿ ವೃಂದಬಲ ವೇತನ ಶ್ರೇಣಿ ಹೇಳಿದಿರಿ, ಅದರಲ್ಲಿ ಬದಲಾವಣೆ ಬೇಕು, ಹಾಗಾದ್ರೆ ಆ ಒಳ ನಿಯಮಗಳನ್ನು ಬದಲಾಯಿಸ್ಕೊಳ್ಳಿ. ಠೇವಣಾತಿ ನಿಯಮಗಳನ್ನ ರೂಪಿಸ್ಕೊಂಡಿದ್ದೀರಿ, ಅಳವಡಿಸ್ಕೊಂಡಿದ್ದೀರಿ, ಅಲ್ಲಿ ಒಂದ್ ಯಾವ್ದೋ ಹೊಸ ಯೋಜನೆಯನ್ನ ತರಬೇಕಾಗಿದೆ, ದಶಮಾನೋತ್ಸವ ಠೇವಣಾತಿ ಯೋಜನೆಯನ್ನ, ಸ್ಪೆಷಲ್ ಸ್ಕೀಮ್ ಅನ್ನ ತರ್ತಾ ಇದ್ದೀರಿ, ಅದು ಒಳ ನಿಯಮಗಳು ಇಲ್ಲಿಲ್ಲ, ಹಾಗಾದ್ರೆ ಅದ್ರ ಬಗ್ಗೆ ನಿಯಮಗಳನ್ನ ರೂಪಿಸ್ಕೊಳ್ಳಿ, ಅದರ ನಿಯಮಗಳನ್ನ ತಿದ್ದುಪಡಿ ಮಾಡ್ಕೊಳ್ಳಿ, ಅನುಮೋದಿಸ್ಕೊಳ್ಳಿ, ನಂತರ ಜಾರಿ ತನ್ನಿ. ಸೊ ಈ ರೀತಿ ಒಳ ನಿಯಮಗಳನ್ನ ಕಾಲ ಕಾಲಕ್ಕೆ ಅಗತ್ಯಕ್ಕನುಗುಣವಾಗಿ ತಿದ್ದುಪಡಿಯನ್ನ ಮಾಡಬಹುದು. ಆದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಕೂಡ ಅದರದ್ದೇ ಆದ ಒಳ ನಿಯಮಗಳಿದ್ದಾವೆ. ತಿದ್ದುಪಡಿ ಮಾಡೋದು ಅಂದ್ರೆ ಅಲ್ಲೇ ಎರೇಸರ್ ಹಚ್ಚಿ ಮತ್ತೆ ಬೇರೆ ಬರ್ಕೊಂಡ್ಬಿಡ್ತೀವಿ, ನೋ. ಚಿತ್ತು ಕಾಟು ಹಚ್ಚಿ ಅಥವಾ ಆ ಪೇಜನ್ನು ಬದಲಾಯಿಸ್ಬಿಡ್ತೀವಿ, ಇಲ್ಲ. ಯಾಕೆಂದ್ರೆ ಹೇಗೆ ಒಳ ನಿಯಮಗಳನ್ನ ಜಾರಿಗೊಳಿಸಿದಿರೋ ಅದೇ ರೀತಿ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನು ಅನುಸರಿಸಿಯೇ ನೀವು ತಿದ್ದುಪಡಿ ಮಾಡ್ಬೇಕಾಗತ್ತೆ. ಏನಿದೆ ಆ ತಿದ್ದುಪಡಿಯ ಪ್ರಕ್ರಿಯೆ? ತಿದ್ದುಪಡಿಗಳನ್ನು ಏನೇನ್ ಬೇಕು ಅಂತ ಪಟ್ಟಿ ಮಾಡಿ ಒಳ ನಿಯಮಗಳ ಕರಡು ಪ್ರತಿಯನ್ನ ಆಡಳಿತ ಮಂಡಳಿಯ ಸಭೆಗಳಲ್ಲಿ ನಮ್ಮಲ್ಲಿ ಈಗಾಗಲೇ ಇದೆ. ಖಂಡಿಕೆ 16ರಲ್ಲಿ ಈ ರೀತಿ ಇದೆ, ಖಂಡಿಕೆ 16ರಲ್ಲಿ ಈ ರೀತಿ ಬದಲಾವಣೆ ಆಗ್ಬೇಕು, ಯಾವುದೋ ಒಂದು
ಸಾಲದ ನಿಯಮ ಇರ್ಬೋದು, ಠೇವಣಾತಿ ನಿಯಮ ಇರ್ಬೋದು, ಸಾಲದ ನಿಯಮದಲ್ಲಿ ಜಾಮೀನು ಸಾಲದ ನಿಯಮಗಳಿರ್ಬೋದು. ಸಾರಿ. ಹಾಗೆ ಯಾವ ನಿಯಮಗಳು ಬದಲಾವಣೆ ಆಗಬೇಕು ಅದನ್ನು ಗುರುತಿಸ್ಬೇಕು. ಅದಕ್ಕೆ ಬದಲಾವಣೆ ಯಾವ ರೀತಿ ಅನ್ನೋದು ಆಗ್ಬೇಕು ಅನ್ನೋದನ್ನ ಇದು ಮಾಡಿ ಸೂಚನೆ ಮಾಡಬೇಕು. ಆ ಸೂಚನೆಗಳನ್ನ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸಿ ಚರ್ಚಿಸಬೇಕು. ಅದರ ನಂತರ ಪರಿಷ್ಕೃತ ಅಂದ್ರೆ ಅದು ಬದಲಾವಣೆ ಆದ ನಂತರ ಈಗೀಗ ಬರುತ್ತೆ ಅನ್ನೋದನ್ನ, ಈ ಸೂಚನೆಗಳನ್ನ ಸಲಹೆಗಳನ್ನ ತಗೊಂಡು ಅದನ್ನು ಅಳವಡಿಸ್ಕೊಂಡು ರಿವೈಸ್ಡ್ ಡ್ರಾಫ್ಟ್ ಅನ್ನ ನಾವು ಮತ್ತೊಂದು ಸಭೆಯಲ್ಲಿ ಮಂಡಿಸಬೇಕು. ಅದಷ್ಟು ಆದ ನಂತರ ಆಡಳಿತ ಮಂಡಳಿಯ ಸಭೆಯಲ್ಲಿ ಅಂತಿಮಗೊಳಿಸಿರುವಂತಹ ಪೂರ್ಣ ಪಾಠವನ್ನ ಬರುವ ಸರ್ವಸಾಧಾರಣ ಸಭೆಯಲ್ಲಿ ಅಂದರೆ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಿ ಅವರಿಂದನೂ ಅನುಮೋದನೆ ಪಡಿಬೇಕು. ಯಾಕೆಂದ್ರೆ ಹಿಂದಿನ ನಿಯಮಗಳನ್ನ ಅನುಮೋದಿಸಿದವರು ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರು. ಹಾಗಾಗಿ ಅದನ್ನ ಅನುಮೋದಿಸ್ಕೊಳ್ಬೇಕು. ಮತ್ತೆ ಈಗಾಗಲೇ ಹೇಳ್ದಂಗೆ ಸೌಹಾರ್ದ ಸಹಕಾರಿಗಳಾದಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡನೆಯಾಗಿ ಅನುಮೋದನೆ ಆದ ದಿನಾಂಕದಿಂದ ಜಾರಿಗೊಳಿಸ್ಕೊಳ್ಬಹುದು ಸೌಹಾರ್ದ ಸಹಕಾರಿಗಳಾಗಿದ್ದಲ್ಲಿ. ಅದೇ ನಿಮ್ದು ಸಹಕಾರ ಸಂಘಗಳಾಗಿದ್ದಲ್ಲಿ ಸಂಬಂಧಪಟ್ಟ ನಿಬಂಧಕರ ಅನುಮೋದನೆ ಪಡೆದು ಅದನ್ನು ಜಾರಿಗೊಳಿಸಬಹುದು. ಇನ್ನು ಈ ಉಪನಿಯಮಗಳ ಪಾಲನೆ ಮತ್ತು ಉಲ್ಲಂಘನೆಗಳ ಪರಿಣಾಮ. ಎಲ್ಲ ಉಪನಿಯಮಗಳನ್ನು ಅಳವಡಿಸಿಕೊಂಡು ಆಚರಿಸಲಿಕ್ಕೆ ರೂಪಿಸಲಾಗಿದೆಯೇ ಹೊರತು ಯಾವುದೋ ಕಾನೂನಾತ್ಮಕ ಹೊಣೆಗಾರಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ ನಮ್ಮಲ್ಲೂ ಉಪನಿಯಮಗಳಿದಾವೆ ಅಂತ ಕಾನೂನು ಭಾಗದಲ್ಲಿ ಹೇಳ್ಕೊಳ್ಳಿಕ್ಕಲ್ಲ, ಅದನ್ನ ಆಚರಿಸ್ಲಿಕ್ಕೋಸ್ಕರನೇ. ಹಾಗಾಗಿ ಅದನ್ನ ಅಳವಡಿಸ್ಕೊಂಡು ಆಚರಿಸ್ಲಿಕ್ಕೋಸ್ಕರನೇ ಒಳ ನಿಯಮಗಳನ್ನ ರೂಪಿಸ್ಕೊಂಡಿರುವಂತದ್ದು. ಅಂತಹ ಚಟುವಟಿಕೆಗಳನ್ನ ಮಾಡುವಾಗ ಈ ನಿಯಮಗಳನ್ನ ಪಾಲಿಸಿದರೆ ಅಂತಹ ಚಟುವಟಿಕೆಗಳು ಸುಗಮ ಆಗತ್ತದೆ, ಯಾವುದೇ ಗೊಂದಲ ಇರೋದಿಲ್ಲ. ಯಾಕೆಂದ್ರೆ ನಿಯಮ ಆ ರೀತಿ ಹೇಳುತ್ತೆ, ಅದೇ ರೀತಿ ಮಾಡ್ಕೊಂಡಿದೀವಿ, ಅದು ಹೇಳಲಿಕ್ಕೂ ನಿಮ್ಗೆ ಅನುಕೂಲ ಆಗತ್ತೆ, ಮತ್ತೆ ಅದೆಲ್ಲದೂ ಸಿಂಧು ಆಗತ್ತೆ. ದೇ ವಿಲ್ ಬಿಕಮ್ ವ್ಯಾಲಿಡ್. ಅದೇ ನಿಯಮ ಪಾಲಿಸದೆ ಹೋದ್ರೆ ನಿಯಮಗಳ ಉಲ್ಲಂಘನೆ ಆಗತ್ತೆ. ಅಂತಹ ಪ್ರಕ್ರಿಯೆ ಅಥವಾ ಕ್ರಿಯೆ ಯಾವುದಿದೆ ಅದು ನಿಯಮ ಬಾಹಿರವಾಗತ್ತೆ, ಅಗೇನ್ಸ್ಟ್ ದಿ ರೂಲ್ಸ್. ನಮ್ಮಲ್ಲಿ ಠೇವಣಿಗಳನ್ನ ಮೈನರ್ಗಳಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಅಂತ ಹಾಕೊಂಡಿದೀವಿ, ಆದರೆ ಮೈನರ್ಗಳಿಂದ ಠೇವಣಿ ತಗೊಂಡಿದೀವಿ, ನಿಯಮ ಬಾಹಿರ. ಹೀಗೆ ಯಾವುದೇ ನಿಯಮಕ್ಕೆ ವಿರುದ್ಧವಾಗಿ ಏನೇ ಮಾಡಿದ್ರು ನಿಯಮ ಬಾಹಿರ ಆಗತ್ತೆ, ಅದು ಆಡಿಟ್ ಅಬ್ಜೆಕ್ಷನ್ಗೆ ಗುರಿ ಆಗತ್ತೆ, ಆಡಿಟ್ ಆಕ್ಷೇಪಣೆಗಳು ಬರುತ್ತೆ. ನಿಮ್ಮಲ್ಲಿ ನೀವೇ ರೂಪಿಸಿಕೊಂಡಿರುವಂತಹ ನಿಯಮಗಳನ್ನ ನೀವು ಆಚರಿಸ್ತಾ ಇಲ್ಲ, ಹಾಗಾಗಿ ದಟ್ ಈಸ್ ಸಬ್ಜೆಕ್ಟೆಡ್ ಟು ಆಡಿಟ್ ಅಬ್ಜೆಕ್ಷನ್. ಸೊ ಲೆಕ್ಕ ಪರಿಶೋಧನಾ ಆಕ್ಷೇಪಣೆಗಳಿಗೆ ಗುರಿಯಾಗ್ತೀರಿ. ಈ ನಿಯಮಗಳು ಪದಾಧಿಕಾರಿ ಇರ್ಬೋದು, ನಿರ್ದೇಶಕರು ಇರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಸದಸ್ಯ ಇರ್ಬೋದು, ಇವರೆಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಯಾವುದೋ ಒಂದು ನಿಯಮ ನಿರ್ದೇಶಕರಿಗಾದ್ರೆ ಬೇರೆ ತರ, ಸಾಮಾನ್ಯ ಸದಸ್ಯರಿಗಾದ್ರೆ ಆ ರೀತಿ ಏನಾದ್ರು ತಾರತಮ್ಯ ಮಾಡಿದಿರಿ ಅಂದ್ರೆ ಆ ನಿಯಮ ಸಿಂಧು ಆಗತ್ತೆ ಸ್ನೇಹಿತರೆ. ಎಲ್ಲ ನಿಯಮಗಳು ಯಾವುದೇ ತಾರತಮ್ಯತೆ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸತಕ್ಕದ್ದು. ಹಾಗಾಗಿ ಇದೆಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಏನಾದರೂ ಲೋಪದೋಷಗಳಾದ್ರೆ ಅದು ಯಾರು ಆ ಲೋಪದೋಷಗಳಿಗೆ ಕಾರಣವಾಗಿರ್ತಾರೆ ಅಂತವರ ಮೇಲೆ ಕ್ರಮ ಜರುಗಿಸುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ರೀತಿ ಯಾವುದೇ ನಿಯಮಗಳನ್ನ ನೀವು ರೂಪಿಸುವಾಗ ಎಲ್ಲದನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕಾರ್ಯಸಾಧ್ಯತೆ ಇಲ್ಲದ ನಿಯಮಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಕಾರ್ಯ ಸಾಧುವಾದ ನಿಯಮಗಳು ಇರಲಿ. ನೀವೇ ಒಳ ಚೌಕಟ್ಟು, ನೀವೇ ಒಳಬೇಲಿಯನ್ನು ಹಾಕೊಂಡು ನೀವೇ ಅದನ್ನ ಮೀರಿ ನಡೆಯುವಂತಾದರೆ ಅದು ನಿಮ್ಮ ನಿಯಮಗಳಿಗೆ ಪೂರಕವಲ್ಲದ ವಾತಾವರಣ ಅಥವಾ ಉಲ್ಲಂಘನೆಯ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಯಮಗಳನ್ನ ರೂಪಿಸುವಾಗ ಕಾರ್ಯಸಾಧ್ಯತೆ, ಕಾರ್ಯಾನುಕೂಲತೆ, ಅವಕಾಶಗಳು, ಲೋಕಲ್ ಸ್ಥಳೀಯ ರೀತಿ ನೀತಿಗಳು ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಳ ನಿಯಮಗಳನ್ನು ರೂಪಿಸಿ.
ಕಾಯ್ದೆಯಲ್ಲಿ ಒಳ ನಿಯಮಗಳು ಇದೇ ರೀತಿ ಇರಬೇಕು ಅಂತ ಎಲ್ಲೂ ಇಲ್ಲ. ಯಾವುದೇ ಒಳ ನಿಯಮಗಳನ್ನ ರೂಪಿಸಿಕೊಳ್ಳುವಂತಹ ಸ್ವಾತಂತ್ರ್ಯ, ಜವಾಬ್ದಾರಿ, ಹಕ್ಕು, ಕರ್ತವ್ಯ, ಹೊಣೆಗಾರಿಕೆ ಆ ಸಹಕಾರಿ ಸಂಸ್ಥೆಗೆ ನೀಡಲಾಗಿದೆ. ಆದರೆ ಯಾವ ನಿಯಮಗಳನ್ನ ರೂಪಿಸ್ತೀರೋ ಆ ನಿಯಮಗಳಿಗೆ ಅನ್ವಯ ಆಗುವಂತ ಎಲ್ಲ ಅಂಶಗಳನ್ನ ಗಮನಿಸಿ ನೀವು ನಿಯಮಗಳನ್ನು ರೂಪಿಸಬೇಕು. ಸಿಬ್ಬಂದಿ ಸೇವಾ ನಿಯಮಗಳನ್ನ ರೂಪಿಸುವಾಗ ಕಾರ್ಮಿಕ ಇಲಾಖೆಯ ಕಾನೂನುಗಳಿದ್ದಾವೆ, ಕನಿಷ್ಠ ವೇತನ ಕಾಯ್ದೆ ಇದೆ, ರಜಾ ನಿಯಮಗಳಿದ್ದಾವೆ. ಅಂದ್ರೆ ಆ ಕಾಯ್ದೆ ಹೊರಗಿನ ಬೇರೆ ಬೇರೆ ಕಾಯ್ದೆಗಳ ನಿಯಮಗಳು ಅಥವಾ ಅಲ್ಲಿರುವಂತ ಅಂಶಗಳು ಒಳಪಟ್ಟೆ ನಿಮ್ಮ ನಿಯಮ ರೂಪಿತವಾಗಿರಬೇಕು. ಒಮ್ಮೆ ಆ ನಿಯಮ ರೂಪಿತವಾದ ನಂತರ ಅದನ್ನ ಯಾವುದೇ ಕಾರಣಕ್ಕೆ ವೈಲೇಟ್ ಮಾಡಬಾರ್ದು. ನಾವೇ ನಿಯಮಿಸಿಕೊಂಡಿದ್ದನ್ನ ನಾವೇ ವೈಲೇಟ್ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ನಮಗೆ ನಾವೇ ಮೋಸ ಮಾಡ್ಕೊಂಡಂಗಾಗತ್ತೆ. ಹಾಗಾಗಿ ಇವುಗಳನ್ನೆಲ್ಲ ಗಮನಿಸಿಕೊಂಡು ನಾವು ಈ ಒಳ ನಿಯಮಗಳನ್ನ ರೂಪಿಸ್ಬೇಕಾಗತ್ತೆ. ಮತ್ತೆ ಒಳ ನಿಯಮಗಳ ಇಲ್ಲದೆ ಯಾವುದೇ ಸಹಕಾರ ಸಂಸ್ಥೆಗಳು ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ. ನೀವು ಯಾವುದೇ ಚಟುವಟಿಕೆ ನಡೆಸಿ ಅವುಗಳಿಗೆ ಒಳ ನಿಯಮಗಳು ಇರಬೇಕು. ನಮ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ಏನ್ ಮಾಡ್ತೀರಿ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಚಟುವಟಿಕೆಗಳು ನಡೆಸ್ತೀವಿ. ಆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸ್ಕೊಳ್ಳಿ. ಹಾಲು ಖರೀದಿ, ಮಾರಾಟ, ಅದಕ್ಕೆ ಏನೇನು ನಿಯಮಗಳಿದಾವೆ. ಸದಸ್ಯರಿಂದ ಮಾತ್ರ ಖರೀದಿಸಲಾಗುವುದು, ಅದನ್ನ ನಾವು KMF ಅಥವಾ ಒಕ್ಕೂಟಕ್ಕೆ ಮಾತ್ರ ಕೊಡ್ತೀವಿ, ಅಥವಾ ಒಕ್ಕೂಟದ ಜೊತೆಗೆ ಲೋಕಲ್ ಸ್ಥಳೀಯವಾಗಿ ಮಾರಾಟ ಮಾಡ್ತೀವಿ. ಏನೇನ್ ಬೇಕೋ ಅದನ್ನ ಅಳವಡಿಸ್ಕೊಳ್ಳಿ. ಅದಕ್ಕೆ ಒಂದಿಷ್ಟು ನಿಯಮಗಳನ್ನ ರೂಪಿಸ್ಕೊಳ್ಳಿ. ನೀವು ಯಾವುದೇ ವಿವಿಧೋದ್ದೇಶ ಸಹಕಾರ ಸಂಸ್ಥೆ ಆಗಿರ್ಲಿ, ಪತ್ತಿನ ಸಹಕಾರ ಸಂಸ್ಥೆ ಆಗಿರ್ಲಿ, ಅಥವಾ ಯಾವುದೋ ಒಂದು ಇಂಡಸ್ಟ್ರೀಸ್ ಕೈಗಾರಿಕಾ ಸಹಕಾರ ಸಂಸ್ಥೆ ಆಗಿರ್ಲಿ, ನೀವು ಯಾವ ಚಟುವಟಿಕೆ ಮಾಡ್ತೀರೋ ಅದಕ್ಕೆ ಅಗತ್ಯವಾದಂತಹ ನಿಯಮಗಳನ್ನ ರೂಪಿಸ್ಕೊಳ್ಳಿ. ನಿಯಮಗಳಿಲ್ಲದೆ ಯಾವುದೇ ಚಟುವಟಿಕೆಗಳನ್ನ ನಡೆಸುವಂತಿಲ್ಲ. ಯಾಕೆಂದ್ರೆ ಆ ಚಟುವಟಿಕೆ ಸಿಂಧುವೋ ಅಸಿಂಧುವೋ ಅಂತ ನೋಡ್ಲಿಕ್ಕೆ ಅದಕ್ಕೆ ಪೂರಕವಾದಂತಹ ನಿಯಮಗಳಿರ್ಬೇಕು. ನೀವು ಸಾಲ ನೀಡಿದ್ದು ಸಿಂಧುವೋ ಅಸಿಂಧುವೋ ಅಂತ ನೋಡ್ಬೇಕು ಅಂದ್ರೆ ಸಾಲದ ನಿಯಮಾವಳಿಗಳು ಇರಬೇಕು. ಸಾಲದ ನಿಯಮಗಳೇ ಇಲ್ಲದೆ ಹೋದ್ರೆ, ನೀವು ನೀಡಿದ ಸಾಲಗಳಿಗೆ ನಿಯಮಗಳೇ ಇಲ್ಲದೆ ಹೋದ್ರೆ ನೀವು ನೀಡಿದ ಸಾಲ ಸಿಂಧುನೋ ಅಸಿಂಧುನೋ, ಅದು ಜಾಮೀನ್ದಾರ್ ತಗೊಂಡಿದ್ದೀರೋ ಇಲ್ವೋ, ಸಾರ್ ನಿಯಮನೇ ಇಲ್ಲ ಸರ್, ಎಷ್ಟು ಸಾಲ ಕೊಟ್ಟಿದ್ದೀರಿ, ಏನು ನಿಯಮಗಳಿಲ್ಲದೆ ಹೋದ್ರೆ ನಿಮ್ದು ಬಂದಿರೋ ಅಷ್ಟು ಸಾಲವನ್ನು ಒಬ್ಬರಿಗೆ ಕೊಟ್ಬಿಡ್ತೀರಿ. ಒಬ್ಬ ಮನುಷ್ಯನಿಗೆ ನೀಡಬಹುದಾದ ಸಾಲದ ಮಿತಿಯನ್ನ ಹೇಳ್ಕೊಳ್ಬೇಕು. ಅದಕ್ಕೆ ತಗೊಳ್ಬೇಕಾದಂತ ಏನು ಭದ್ರತೆ ಇದೆ ಅದ್ರ ಬಗ್ಗೆ ನಿಯಮಗಳಲ್ಲಿ ಹೇಳಿಲ್ಲ ಅಂದ್ರೆ ಭದ್ರತೆ ಇಲ್ಲದೆ ನೀವು ಕೊಡ್ತೀರಿ. ಠೇವಣಿಗಳನ್ನ ಸ್ವೀಕರಿಸುವ ಬಗೆ ಯಾವ ತರ ಇಲ್ಲ ಅಂತ ಅದ್ರ ಬಗ್ಗೆ ನಿಯಮಗಳಿಲ್ಲ ಅಂದ್ರೆ ಯಾವ ತರದಲ್ಲಿ ಠೇವಣಿ ಸ್ವೀಕರಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅವುಗಳಿಗೆ ಅವಧಿ ನಿರ್ಧಾರ ಮಾಡೋದಾಗ್ಲಿ ಅಥವಾ ನವೀಕರಣ ಮಾಡುವುದಾಗ್ಲಿ ಅಥವಾ ಹಿಂತಿರುಗಿಸೋದಾಗ್ಲಿ ಅವುಗಳಿಗೆಲ್ಲ ನಿಯಮ ಇಲ್ಲದೆ ಹೋದ್ರೆ ಅವುಗಳ ಉಲ್ಲಂಘನೆಗಳು ಗೊತ್ತೇ ಆಗೋದಿಲ್ಲ, ಅಥವಾ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ, ತಪ್ಪಾದಲ್ಲಿ ಗುರುತಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ನಾವು ನಿಯಮಗಳಿಗೆ ತುಂಬಾ ಪ್ರಾಶಸ್ತ್ಯ ನೀಡಬೇಕು ಸ್ನೇಹಿತರೆ. ನಮ್ಮಲ್ಲಿ ಅನೇಕರು ಕೆಲವೊಂದು ನಿಮ್ಮಲ್ಲಿ ಇವತ್ತು ಭಾಗವಹಿಸಿದಂತವರಲ್ಲೆಲ್ಲರೂ ನಿಮ್ಮಲ್ಲಿ ನಿಯಮಗಳು ಇದಾವ, ಆ ನಿಯಮಗಳು ನಿಮ್ಮ ಸಂಸ್ಥೆಯ ನಿಯಮಗಳೇ ಹೌದಾ, ಅದನ್ನ ನೀವು ಜಾರಿಗೊಳಿಸ್ತಾ ಇದ್ದೀರಾ, ಎಲ್ಲೂ ತಪ್ಪದೆ ನಾವು ಅಳವಡಿಸ್ಕೊಂಡಿದೀವಾ, ಸಿಬ್ಬಂದಿ ಸೇವಾ ನಿಯಮಗಳಲ್ಲಿ ನಮಗೆ ಈಗ ಏನ್ ಜಾರಿಗೊಳಿಸ್ತಾ ಇದ್ದೀವಿ ಅದೇ ರೀತಿ ಇದೆಯಾ ಅಥವಾ ವ್ಯತಿರಿಕ್ತವಾಗಿದೆಯಾ, ಎಲ್ಲದನ್ನು ನೋಡ್ಕೊಳ್ಬೇಕು. ಹಾಗೆ ಇವತ್ತಿಗೆ ಒಂದು ಪೂರ್ವಭಾವಿ ಪೀಠಿಕೆ ಉಪನಿಯಮಗಳ ಬಗ್ಗೆ. ಹಾಗಾಗಿ ಇವತ್ತಿಗೆ ಇಷ್ಟನ್ನು ಹೇಳ್ತಾ ಇವತ್ತಿನ ಸೆಷನ್ಗಳನ್ನ ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ. ಸರಿಸುಮಾರು 40 ನಿಮಿಷಗಳ ಕಾಲ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಉಳಿದಂತೆ ನಮ್ಮ ಸಂಸ್ಥೆಗಳಲ್ಲಿ ಒಳ ನಿಯಮಗಳನ್ನು ಯಾವ್ದ್ಯಾವ್ದನ್ನು ಇದ್ ಮಾಡ್ಬೋದು ಅಂತೇಳಿ ಉದಾಹರಣೆ ಸಹಿತ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಿಬ್ಬಂದಿ ಸೇವಾ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ.
ಸಾಲ ಮುಂಗಡಗಳ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ. ಠೇವಣಾತಿ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ. ಇ ಸ್ಟ್ಯಾಂಪಿಂಗ್ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ. ಆಡಳಿತ ವ್ಯವಹಾರ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ. ಭದ್ರತಾ ಕಪಾಟಗಳ ಬಗ್ಗೆ, ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂತಹ ಕೆಲವೊಂದು ನಿಯಮಗಳನ್ನ ಸರ್ವೇ ಸಾಧಾರಣ ಇಂತಿಂತ ನಿಯಮಗಳು ಇರ್ತವೆ ಅಂತೇಳಿ ಆ ರೀತಿಯದ್ದು ನಾನು ಆರಿಸ್ಕೊಂಡಿದ್ದೀನಿ. ಶಾಖೆಗಳ ವ್ಯವಸ್ಥಾಪನೆ ಮತ್ತು ನಿಯಂತ್ರಣದ ನಿಯಮಗಳು, ಅಂದ್ರೆ ಬ್ರಾಂಚ್ ಓಪನಿಂಗ್ ಆರ್ ಎಸ್ಟಾಬ್ಲಿಷಿಂಗ್ ಎ ಬ್ರಾಂಚ್ ಅಂಡ್ ಕಂಟ್ರೋಲ್, ಅದ್ರ ಬಗ್ಗೆ ಏನೇನ್ ನಿಯಮಗಳು, ಇನ್ಯಾವ್ದಾದ್ರು ಅವಶ್ಯಕ ಇರುವಂತಹ ಇತರೆ ನಿಯಮಗಳು. ನಿಮ್ಮಲ್ಲಿ ಯಾವ್ದಾದ್ರು ಸರ್ ಇಂಥದೊಂದು ವ್ಯವಹಾರ ನಾವು ಮಾಡ್ತಾ ಇದೀವಿ, ಇದಕ್ಕೆ ನಿಯಮಗಳು ಮಾಡಬಹುದಾ? ಖಂಡಿತ. ನಿಯಮಗಳಿಲ್ಲದೆ ಯಾವುದೇ ವ್ಯವಹಾರ, ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ. ಆ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುವಂತಹ ಇದರಲ್ಲಿ ನಿಮ್ಮ ಕಾರ್ಯಸಾಧ್ಯತೆಯ ಅನುಕೂಲಗಳು, ಅವಕಾಶಗಳ ಹಿನ್ನೆಲೆಯಲ್ಲಿ ಅದಕ್ಕೊಂದು ನಿಯಮಗಳನ್ನು ರೂಪಿಸ್ಕೊಳ್ಳಿ. ಆ ನಿಯಮ ಬೇರೆ ಕಾನೂನುಗಳಿಗೆ ವ್ಯತಿರಿಕ್ತವಾಗಿರಬಾರ್ದು ಅಷ್ಟೇ. ಸೊ ಇದಿಷ್ಟು ಹೇಳ್ತಾ, ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಈ ನಿಯಮಗಳನ್ನ ಹೇಳಿರುವಂತಹ ಇಷ್ಟು, ಈಗ ನಾನು ಈಗಷ್ಟೇ ಹೇಳಿದಂತಹ ಇಷ್ಟು ನಿಯಮಗಳ ಜೊತೆಯಲ್ಲಿ ಮುಂದೆ ಈ ನಿಯಮಗಳ ಬಗ್ಗೆ ಚರ್ಚೆ ಆದ ನಂತರ ನಿರ್ದೇಶಕರ ಪದಾಧಿಕಾರಿಗಳ ಅರ್ಹತೆ, ಅನರ್ಹತೆ, ಹಕ್ಕುಗಳು, ಕರ್ತವ್ಯಗಳು, ಅಧಿಕಾರ, ಜವಾಬ್ದಾರಿಗಳು, ಅದು ಸರಿಸುಮಾರು 3 ಸೆಷನ್ ಆಗತ್ತೆ, 3 ಸಂಚಿಕೆ ಆಗತ್ತೆ ಸ್ನೇಹಿತರೆ. ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕಾರ್ಯ ಪ್ರಕಾರ್ಯಗಳು, ಫಂಕ್ಷನ್ಸ್ ಅಂಡ್ ಇದು ಅವರ ಕಾರ್ಯ ಮತ್ತು ಪ್ರಕಾರ್ಯ, ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್, ಕರ್ತವ್ಯಗಳೇನು, ಅಧಿಕಾರಗಳೇನು, ಜವಾಬ್ದಾರಿಗಳೇನು, ದಂಡನೆಗಳೇನು, ಯಾವುದಾದ್ರೂ ಪರಿಣಾಮವನ್ನ ಎದುರಿಸಿದಾಗ ಅವರಿಗೆ ಶಿಕ್ಷೆ ಏನಿರ್ತದೆ ಅನ್ನೋದನ್ನ ಮತ್ತೊಂದು 3 ಸಂಚಿಕೆಗಳಲ್ಲಿ ನೋಡೋಣ. ಹಾಗೆ ಸಹಕಾರಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಸರಿಸುಮಾರು 5 ಸಂಚಿಕೆಗಳಾಗತ್ತೆ. ಯಾಕೆಂದ್ರೆ ಮತದಾನ ಪ್ರಕ್ರಿಯೆ ತುಂಬಾ ಗಹನವಾದ ವಿಚಾರ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಮತದಾನದ ಯೋಗ್ಯತೆಯಿಂದ ಹಿಡಿದು ಯಾವ್ದಾವ್ದನ್ನು ಹೇಗಾಗಿ ನಿರ್ಧರಿಸಬೇಕು, ಯಾವ ಸದಸ್ಯರಿಗೆ ಯಾವ ರೀತಿ ಅವಕಾಶ ಕೊಡಬೇಕು, ಯಾವ ರೀತಿ ಪ್ರಕ್ರಿಯೆ ನಡಿಬೇಕು, ಆ ರೀತಿ ಎಲ್ಲ ಇದರ ಬಗ್ಗೆನೂ ಒಂದಿಷ್ಟು ಚರ್ಚೆ ಮಾಡೋಣ. ಸರಿಸುಮಾರು 5 ಸಂಚಿಕೆಗಳು ಅದಕ್ಕೆ ಬೇಕಾಗತ್ತೆ. ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ 2 ಸಂಚಿಕೆಯನ್ನ ನಾವು ಮೀಸಲಿಡೋಣ. ಯಾಕೆಂದ್ರೆ ರೂಲ್ 17A ಇದೆ, ಅದರಲ್ಲಿ ಕೆಲವೊಂದು ಅಂಶಗಳಿದಾವೆ. ಹಾಗೆ ಯಾವ ರೀತಿ ಪ್ರಕ್ರಿಯೆ ನಡಿಬೇಕು ಅನ್ನೋದು, ದಾಖಲಾತಿ ಮಾಡುವುದು ಹಾಗೆ, ಅದ್ರ ಬಗ್ಗೆ ಒಂದಿಷ್ಟು 2 ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಹೇಳೋಣ. ವೃಂದಬಲ ವೇತನ ಶ್ರೇಣಿಯನ್ನ ನಿಗದಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆನೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ವೃಂದಬಲವನ್ನ ಯಾವ ರೀತಿ ನಿಗದಿಪಡಿಸ್ಬೇಕು, ವೇತನ ಶ್ರೇಣಿಯನ್ನ ಯಾವ ರೀತಿ ನಿಗದಿಪಡಿಸ್ಬೇಕು ಅನ್ನೋದ್ರ ಬಗ್ಗೆನೆ ಗೊಂದಲ ಅಥವಾ ಅದ್ರ ಬಗ್ಗೆ ಮಾಹಿತಿಗಳ ಕೊರತೆ ಇದೆ. ಹಾಗಾಗಿ ಅದು ಪದೋನ್ನತಿ ಶಿಸ್ತು ಕ್ರಮದ ಬಗ್ಗೆ ಯಾವ ರೀತಿ ಜರುಗಿಸ್ಬೇಕು ಪ್ರಕ್ರಿಯೆಯನ್ನ ಅನ್ನೋದ್ರ ಬಗ್ಗೆ ಒಂದು ಅವಧಿಯಲ್ಲಿ ತಗೊಳ್ಳೋಣ. ಠೇವಣಿ ಸ್ವೀಕಾರ, ಮರುಪಾವತಿ, ಸಾಲ ನೀಡಿಕೆ, ವಸೂಲಾತಿ ಪ್ರಕ್ರಿಯೆಗಳ ಬಗ್ಗೆ. ಠೇವಣಿ ಸ್ವೀಕಾರ ಮರುಪಾವತಿಗೆ 1 ಅವಧಿ ಸಾಕಾದ್ರೆ, ಸಾಲ ನೀಡಿಕೆ ವಸೂಲಾತಿ ಪ್ರಕ್ರಿಯೆಗೆ 1 ಅವಧಿ ಸಾಕಾಗಲ್ಲ ಸ್ನೇಹಿತರೆ. ಅದಕ್ಕೆ 3 ಸಂಚಿಕೆಗಳು ಬೇಕಾಗತ್ತೆ. ಕಾರ್ಮಿಕ ಕಾನೂನುಗಳು ಏನೇನು ಬಂದಿದೆ, ಇತ್ತೀಚೆಗೆ ಬದಲಾವಣೆ ಆಗಿರುವಂತಹ ಕಾರ್ಮಿಕ ಕಾನೂನುಗಳು ಯಾವ ರೀತಿ ಬದಲಾವಣೆ ಆಗಿದೆ, ಅವುಗಳಲ್ಲಿರುವಂತಹ ಅಂಶಗಳೇನು, ತೆರಿಗೆ ಕಾನೂನುಗಳು ಯಾವ್ದ್ಯಾವ್ದು ನಮಗೆ ಲಾಗು ಆಗತ್ತೆ ಅದರಲ್ಲಿರುವಂತಹ ಅಂಶಗಳೇನು, ಕಲ್ಯಾಣ ಕಾನೂನುಗಳು, ವೆಲ್ಫೇರ್ ಆಕ್ಟ್ಗಳು, ನಮ್ಮಲ್ಲಿ ಕಲ್ಯಾಣ ಕಾನೂನುಗಳಿದ್ದಾರೆ, ವೆಲ್ಫೇರ್ ಆಕ್ಟ್ಸ್ ಇದ್ದಾವೆ, ಅದು ಸಮಾನವಾಗಿ ಸಹಕಾರಿ ಸಂಸ್ಥೆಗಳಿಗೂ ಅನ್ವಯಿಸುತ್ತೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಯಂತ್ರಣ ಕಾನೂನುಗಳು, ರೆಗ್ಯುಲೇಟಿಂಗ್ ಆಕ್ಟ್ಗಳು, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ, ವೆಯ್ಟ್ ಅಂಡ್ ಮೆಜರ್ಮೆಂಟ್ಸ್ ಇರ್ಬೋದು, FSSA ಇರ್ಬೋದು, ಈ ರೀತಿ ಅನೇಕ ಕಾಯ್ದೆಗಳು ನಮಗೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಸಹಕಾರಿಗಳಿಗೆ ಅನ್ವಯ ಆಗತ್ತೆ. ಅಂತಹ ಕಾನೂನುಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಅದು ಸುಮಾರು 4 ಸಂಚಿಕೆಗಳಾಗ್ಬಹುದು. ಬಿಕ್ಕಟ್ಟುಗಳು ಮತ್ತು ಅವುಗಳ ನಿವಾರಣೋಪಾಯಗಳು ಹೇಗೆ ಅನ್ನೋದ್ರ ಬಗ್ಗೆ 1 ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೋಸ, ವಂಚನೆ, ಅವ್ಯವಹಾರಗಳ ಬಗ್ಗೆ 2 ಸಂಚಿಕೆ ಆಗತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಂತರಿಕ ನಿಯಂತ್ರಣಕ್ಕೆ 1 ಸಂಚಿಕೆ, ಪರಿವೀಕ್ಷಣೆ, ಇನ್ಸ್ಪೆಕ್ಷನ್ಗೆ 1 ಸಂಚಿಕೆ, ದಾಖಲೆಗಳ ನಿರ್ವಹಣೆ ಹೇಗ್ ಮಾಡಬೇಕು, ಯಾವ ರೀತಿ ಇಡಬೇಕು, ಅದು ಎಷ್ಟು ಕಾಲ ಇಡಬೇಕು, ಯಾವ ಸಂರಕ್ಷಣೆ ಹೇಗೆ, ಹೊಣೆಗಾರಿಕೆ ಯಾರದ್ದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ 1 ಅವಧಿಯನ್ನು ಇಟ್ಕೊಂಡಿದೀವಿ. ಲೆಕ್ಕಪತ್ರಗಳ ನಿರ್ವಹಣೆ ಬಗ್ಗೆ 2 ಅವಧಿಗಳು ಬೇಕಾಗತ್ತೆ. ಲೆಕ್ಕ ಪರಿಶೋಧನೆ ಮಾಡುವ ಪ್ರಕ್ರಿಯೆ ಬಗ್ಗೆ 2 ಅವಧಿ ಬೇಕಾಗತ್ತೆ. ಇದಲ್ಲದೆ ಇನ್ನೂ ಅನೇಕ ಸೂಚನೆಗಳು ಬರ್ತಾ ಇದೆ. ಈಗ ನಾನು ಇದನ್ನ ಮಾಡಿದ ನಂತರ ಇವತ್ತು ಬೆಳಿಗ್ಗೆ ಯಾರೋ ಹೇಳಿದ್ರು ಲಾಭ ವಿಂಗಡಣೆ ಬಗ್ಗೆ ನಮಗೆ ಮಾಹಿತಿ ನೀಡಿ ಸರ್ ಅಂತ.
ಒಂದು ಲಾಭವನ್ನ ಗುರುತಿಸಿದ ನಂತರ ಅದನ್ನ ವಿಂಗಡಣೆ ಮಾಡೋದು ಹೇಗೆ, ಹಂಚಿಕೆ ಮಾಡೋದು ಹೇಗೆ, ವಿತರಣೆ ಮಾಡೋದು ಹೇಗೆ, ಅದ್ರ ಬಗ್ಗೆ ಒಂದು ಅವಧಿಯನ್ನ ತೆಗೆದುಕೊಳ್ಳಿ ಅಂತೇಳಿ ಖಂಡಿತ ಅದನ್ನ ಕೂಡ ನಿರ್ವಹಿಸೋಣ. ನಿಧಿಗಳ ಸೃಜನೆ, ಬಳಕೆ, ವಿನಿಯೋಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳು ನೀಡಿ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆನೂ ಮಾಹಿತಿಗಳನ್ನ ನೀಡೋಣ. ಒಟ್ಟಾರೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಬಗ್ಗೆ ಹಂತವಾಗಿ ತಿಳ್ಕೊಳ್ಳೋಣ. ಒಟ್ಟು 52 ಅಲ್ದವ್ರು 64 ಆಗ್ಲಿ. ನೀವೆಲ್ಲ ಸಹಕಾರ ನೀಡ್ತೀರಿ ಅಂದ್ರೆ 52 ಅವಧಿ. ಈಗ ನನಗೆ 52 ಅಂತೇಳಿ ಮಾಡಿದ್ದು ಈಗಾಗಲೇ ಇವತ್ತಿನ ಈ ಸೆಷನ್ನಿನ ಇದರಲ್ಲಿ ನನಗೆ ಬಂದಿರುವಂತಹ ಸಂಚಿಕೆಗಳು ಎಷ್ಟಾಗಿದೆ ಅಂದ್ರೆ ಈಗಾಗಲೇ 56 ಆಗಿದೆ. ಇನ್ನು ನನಗೆ ಬಂದ ಮಾಹಿತಿಗಳು ಅಥವಾ ಕೋರಿಕೆಗಳ ಹಿನ್ನೆಲೆಯಲ್ಲಿ ಇನ್ನೊಂದು 5-6 ಅವಧಿಗಳು ಬೇಕಾಗ್ಬಹುದು. ಸೊ ನಿಮ್ಮಲ್ಲಿ ಕೂಡ ಸಹಕಾರಿಗಳಿಗೆ ಸಂಬಂಧಪಟ್ಟಂತ ಬೇರೆ ಇಶ್ಯೂಗಳಿದೆ ಅಂದ್ರೆ ಅವುಗಳಿಗೋಸ್ಕರ ಬೇರೆ ಅವಧಿಗಳನ್ನು ನಿಗದಿಪಡಿಸೋಣ. ಏನು ತೊಂದರೆ ಇಲ್ಲ, ಅದನ್ನು ಮಾಡೋಣ. ಹಾಗೆ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.